ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಸ್ತೆ ದೇಶಿಕಚರಣಂ ನಿರವಧಿರಾಸ್ತೆ ತದೀಕ್ಷಣೇ ಕರುಣಾ. ಆಸ್ತೆ ಕಿಮಪಿ ಯದುಕ್ತಂ ಕಿಮತಃ ಪರಮಸ್ತಿ ಜನ್ಮ ಸಾಫಲ್ಯಂ. ನಿಮಗೆ ಪುಸ್ತಕ ಇದೆಯಾ ಇವತ್ತು? ಅವ್ರು ಬಂದ ಸರಿ. ಶ್ರೀ ಗುರುಚರಣ ದ್ವಂದ್ವಂ ವಂದೇ ನಿಸ್ಸಹದ್ವಂದ್ವಂ ನಿಗ್ರಹೋಪಶಾಂತಿಂ ವೈಷ್ಣಮಯಂ ಯಸ್ಯ ಭಜಿತ ಮಾತನುತೆ. ಸಿಗದೆ ಇದೆಯಾ ಅದು? ಬನ್ನಿ ಬನ್ನಿ, ನಿಧಾನ. ಈ ಕಡೆಯಿಂದ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನಾನು ಮತ್ತೆ ಆ ಕಡೆ ಹೋಗಿ ಸಿಕ್ಕಾಕೊಂಡು. ಅಯ್ಯೋ, ಕ್ಲೋಸ್ ಇಲ್ಲ, ಯಾವ್ದು ಗೇಟ್ ಕ್ಲೋಸ್ ಮಾಡಿದಾರಾ ಕೆಳಗಡೆ? ಇಲ್ಲ, ರಸ್ತೆ. ಓ ಸರಿ. ಹೌದು, ಅಲ್ಲೊಂದು ಮೋರಿ ರಿಪೇರ್ ಮಾಡ್ತಾ ಇದಾರೆ, ಅದಕ್ಕೆ. ಓಕೆ, ಅದೇನೆ ನೀವು ಆ ಕಡೆ ಸುತ್ಕೊಂಡ್ ಬಂದ್ರಿ? ಮತ್ತೆ ಹಂಗ ಹೋಗಿ ಆ ಕಡೆಯಿಂದ ಬಂದ್ರಿ. ಓ ಸರಿ. ಅಂದ್ರೆ ಈ ರಸ್ತೆ ಒಳಗಡೆ ಬರಕ್ ಆಗ್ತಾ ಇಲ್ಲ, ಮರಡಿ ಸುಬ್ಬಯ್ಯ ಅಂತ ಕೆಳಗಡೆ ಇಲ್ಲಿ ಬರಕ್ ಆಗ್ತಾ ಇಲ್ಲ. ಓ, ಅಲ್ಲಿ ಮಧ್ಯದಲ್ಲೇ ತಡೆ ಮಾಡ್ಬಿಡ್ತಾರೆ. ಆ ಪಾನಿಪುರಿ ಅಂಗಡಿ ಹತ್ರ ತಡೆ ಮಾಡ್ತಾರ? ಓಕೆ, ಅಲ್ಲಿಂದ ಅದೇ ಅಂದ್ರೆ ಇದು ಮಾಡ್ತಾ ಇದಾರೆ. ಆಮೇಲೆ ಜೊತೆಗೆ ಎಲ್ಲ ಮನೆಗೂ ವಾಟರ್ ಪೈಪ್ ನಿಮ್ ಕಡೆನೂ ಆಗ್ತಾ ಇದಾರೆ. ನಿಮ್ ಕಡೆ ಮುಗಿದಿದ್ಯಾ? ನಿಮ್ ಕಡೆ ನೀಲಿ ಪೈಪ್ ಹಾಕಿದ್ದಾರೆ, ನೀಲಿ ಪೈಪ್ ಕೊಟ್ಟಿದ್ದಾರೆ. ಅದನ್ನ ಕನೆಕ್ಷನ್ ಕೊಟ್ಟಿಲ್ಲ, 1 ವಾರ ಆಗುತ್ತೆ ಅಂತ ಹೇಳಿದ್ರು. ಇದರದ್ದು ಈ ಶ್ಲೋಕದ್ದು ಮೊದಲನೇ ಇದು ನಮ್ಮ ಹತ್ರ ಇದ್ ಕಾಪೀಸ್ ಎಲ್ಲ ಖಾಲಿ ಆಯ್ತು ಅಂತ ಕಾಣುತ್ತಲ್ವಾ? ಹೌದು, ಇವರು ಕೂಡ ಆಮೇಲೆ ತಗೊಂಡ್ರು, ಹೊಸದಾಗಿ ತಗೊಂಡ್ರಿ, ಹಂಗೆ ತಗೊಂಡ್ರು, ಇದು ಖಾಲಿ ಆಯ್ತು ಅಂತ. ಶ್ರೀ ಗುರುಚರಣ ದ್ವಂದ್ವಂ, ಇದು ಹೇಳಿ ಸಾಕು, ತುಂಬ ಬಾಯಲ್ಲಿ ಹೇಳಿದ್ದೇನಾ? ಶ್ರೀ ಗುರುಚರಣ ದ್ವಂದ್ವಂ ವಂದೇಹಂ ಮಥಿತ ದುಸ್ಸಹ ದ್ವಂದ್ವಂ ಕ್ರಾಂತಿಗ್ರಹೋಪಶಾಂತಿಂ ಪಾಂಸುಮಯಂ ಯಸ್ಯ ಭಸಿತ ಮಾತನುತೆ. ಇಲ್ಲಿ 55 ಅಲ್ವಾ? 55 ಮಾಡಿದ್ವಿ ನಾವು. ಇಲ್ಲಿ ಈ ಮಹಾವಾಕ್ಯ ಅಂತ ಯಾವುದು ವೇದಾಂತದಲ್ಲಿ ಒಪ್ಪಿದಾರೋ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಹಾವಾಕ್ಯದಿಂದ ನಮ್ಗೆ ಹೇಗೆ ಜ್ಞಾನ ಬರುತ್ತೆ ಅಂತ, ಆಮೇಲೆ ಮಹಾವಾಕ್ಯಕ್ಕೇನೆ ಏನು ವೈಶಿಷ್ಟ್ಯ ಇದೆ, ಮಹಾವಾಕ್ಯಕ್ಕೆ ಏನು ಪ್ರಾಮಾಣ್ಯ, ಅದಕ್ಕೆ ಹೇಗೆ ಬರುತ್ತೆ ಅಂತ ವಿಷಯಗಳೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಇವಾಗ 56ನೇ ಶ್ಲೋಕ ನಾವು ನೋಡ್ತೀವಿ. ನಿಗಮಗಿರ ಪ್ರತಿಪಾದ್ಯಂ ವಸ್ತು ಯದಾನಂದ ರೂಪಮದ್ವೈತಂ ಸ್ವಾಭಾವಿಕಂ ಸ್ವರೂಪಂ ಜೀವತ್ವಂ ತಸ್ಯ ಕೇಚನ ಬ್ರುವತೆ. ಅಂದ್ರೆ ಈ ಮಹಾವಾಕ್ಯದಿಂದ ಯಾವೊಂದು ಅರ್ಥ ಅಂತ ಒಂದು ಬರುತ್ತೋ, ಈ ಅರ್ಥ ಬರೋದಿಲ್ಲ ಅಂತ ಹೇಳಕ್ಕೆ ಕೆಲವರು ಪೂರ್ವಪಕ್ಷ ಮಾಡ್ತಾರೆ. ಮಹಾವಾಕ್ಯದಿಂದ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಅಂತ ಮಹಾವಾಕ್ಯ ಇದನ್ನ ಹೇಳ್ಕೊಟ್ಟಾಗ ಆ ಸ್ವರೂಪ ನಾನೇ ಅಂತ ಒಂದು ಭಾವನೆ ನಮ್ಗೆ ಬರೀಬೇಕು. ಅದನ್ನ ವೇದಾಂತಿ ಹೇಳುವಾಗ ಯಾರೊಬ್ರು ಪೂರ್ವಪಕ್ಷ ಮಾಡ್ತಾ ಇದ್ದಾರೆ, ಇಲ್ಲ ಆತರ ಏನ್ ಬರಲ್ಲ, ಅದು ಮಹಾವಾಕ್ಯದಿಂದ ಏನಂತ ಒಂದು ಪ್ರಯೋಜನ ಏನು ಬರಲ್ಲ, ಅದು ಜೀವನ ವಾಸ್ತವವಾದ ಸ್ವರೂಪ, ಅವನು ಜೀವನಾಗೆ ಇರ್ತಾನೆ ಅವನು. ಆದ್ರೆ ಈ ಮಹಾವಾಕ್ಯದಿಂದ ಏನೋ ಸ್ವಲ್ಪ ಪ್ರಯೋಜನ ಉಂಟಾಗುತ್ತೆ ಅವನಿಗೆ ಹೊರತು ಈ ವೇದಾಂತದಲ್ಲಿ ಒಪ್ಕೊಂಡಿರೋ ರೀತಿ ಏನು ಹೇಳಿದ್ರೆ, ಜೀವ ಅನ್ನೋದು ವಾಸ್ತವವಾಗಿ ಬ್ರಹ್ಮಸ್ವರೂಪವೇ. ಆ ಬ್ರಹ್ಮಸ್ವರೂಪವೇ ತಾನು ಅಂತ ತಿಳ್ಕೊಳ್ಳದೆ ಇರೋ ಒಂದು ಸ್ಥಿತಿಯಿಂದ ಅವನಿಗೆ ಸಂಸಾರ ಅಂತ ಉಂಟಾಗಿದೆ. ಅದು ಹೋಗ್ಲಾಡ್ಸಕ್ಕೆ ಮಹಾವಾಕ್ಯ ಅನ್ನೋದು ಏನ್ ಮಾಡುತ್ತೆ, ನೀನು ಬ್ರಹ್ಮಸ್ವರೂಪವೇ ಅಂತ ಹೇಳ್ಕೊಡುತ್ತೆ. ನೀನ್ ಬ್ರಹ್ಮಸ್ವರೂಪ ಆಗ್ತೀಯಾ ಅಂತನೋ ಅಥವಾ ಇದಕ್ ಮುಂಚೆ ನೀನ್ ಬೇರೆ ತರ ಇದ್ಯಾ ಇವಾಗ ಈ ತರ ಇದ್ಯಾ ಅಂತನೋ ಅಂತದೇನು ಹೇಳಲ್ಲ, ನೀನ್ ಬ್ರಹ್ಮಸ್ವರೂಪವೇ ಅಂತ ಹೇಳ್ಕೊಡುತ್ತೆ. ಅದು ನಿಸ್ಸಂಕೋಚವಾಗಿ ಅದನ್ನ ಅದಕ್ಕೊಂದು ಅಬ್ಜೆಕ್ಷನ್ ತೆಗಿತಾ ಇದ್ದಾರೆ. ಹಾಗಾಗಿ ನಿಗಮಗಿರ ಪ್ರತಿಪಾದ್ಯಂ ವಸ್ತು ಯದ ಆನಂದ ರೂಪಂ ಅದ್ವೈತಂ ಸ್ವಾಭಾವಿಕಂ ಸ್ವರೂಪಂ ಜೀವತ್ವಂ. ಅಂದ್ರೆ ಆನಂದ ರೂಪಂ ಅದ್ವೈತಂ ಅನ್ನೋದು ವೇದವಾಕ್ಯದಿಂದ ಗೊತ್ತಾಗ್ತಾ ಇರೋ. ಅದೇ ಸ್ವಾಭಾವಿಕಂ ಸ್ವರೂಪಂ ಜೀವತ್ವಂ ತಸ್ಯ ಕೇಚನ ಬ್ರುವತೆ. ಜೀವನಿಗೆ ಸ್ವರೂಪ ಬಂದ್ಬಿಟ್ಟು ಸ್ವಾಭಾವಿಕವಾಗಿ ಅವನ ಸ್ವರೂಪ ಜೀವತ್ವವೇ ಒಂದು, ವಾಸ್ತವವಾಗಿ ಅವನು ಬ್ರಹ್ಮ ಅಲ್ಲ, ಅವನು ಜೀವನೇ ಒಂದು ಸ್ವಾಭಾವಿಕವಾಗಿ. ವೇದ ಅನ್ನೋದು ಏನ್ ಮಾಡುತ್ತೆ, ವೇದವಾಕ್ಯ ಅನ್ನೋದು ಅವನಲ್ಲಿ ಒಂದು ಹೊಸ ಒಂದು ವಿಷಯವನ್ನ ಉಂಟು ಮಾಡುತ್ತೆ ಅವನಲ್ಲಿ ಅಂತ ಹೇಳ್ತಾರೆ. ಅದನ್ನ ಇವರು ಮುಂದಕ್ಕೆ ಅದನ್ನ ಒಂದು ತಗೊಳ್ತಾರೆ. ಮುಂದಿನ ಶ್ಲೋಕ ಓದ್ಕೊಂಡು ಹೋದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನ ಸ್ವಾಭಾವಿಕಂ ಯದಿ ಸ್ಯಾತ್ ಜೀವತ್ವಂ ತಸ್ಯ ವಿಶದ ವಿಜ್ಞಪ್ತೇಃ ಸಕೃದಪಿ ನ ತದ್ವಿನಾಶಂ ಗಚ್ಚೇತ್ ಉಷ್ಣ ಪ್ರಕಾಶವದ್ ವನ್ಹೇಃ. ಅಂದ್ರೆ
ಜೀವನ ಸ್ವರೂಪ ಜೀವತ್ವವೇ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ವಸ್ತುವಿನ ಸ್ವರೂಪವನ್ನು ಬದಲಾಯಿಸಕ್ಕಾಗಲ್ಲ ಯಾರನ್ನು ಕೂಡ. ಅಗ್ನಿ ಅನ್ನೋದರ ಸ್ವರೂಪ ಉಷ್ಣ ಕೊಡೋದು, ಅದನ್ನ ಏನೇ ಮಾಡಿದ್ರು ಕೂಡ ಯಾರು ಬದಲಾಯಿಸಕ್ ಆಗೋದೇ ಇಲ್ಲ. ಆತರ ನೀನು ಜೀವನ ಸ್ವರೂಪ ಜೀವತ್ವವೇ, ಅವ್ನ ಸಂಸಾರಿತ್ವವೇ ಅವ್ನ ಜೀವನ ಸ್ವರೂಪ ಅಂತ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ, ವೇದವಾಕ್ಯ ಕೂಡ ಏನ್ ಪ್ರಯೋಜನ ಮಾಡಕ್ಕೆ ಆಗೋದಿಲ್ಲ, ಅದೇನ್ ಚೇಂಜ್ ಮಾಡಕ್ಕೆ ಆಗೋದಿಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಸ್ವಾಭಾವಿಕಂ ಯದಿ ಸ್ಯಾತ್ ಜೀವತ್ವಂ, ಅವನ ಜೀವತ್ವ ಅನ್ನೋದು ಸ್ವಾಭಾವಿಕವೇ ಆಗಿದ್ರೆ ಅದು ತಸ್ಯ ವಿಷದ ವಿಜ್ಞಪ್ತೇಹೆ, ಅದ್ರ ವಿಷಯದಲ್ಲಿ ಸರಿಯಾದ ಒಂದು ವಿಜ್ಞಪ್ತಿ ಜ್ಞಾನ ಒಂದು ಬಂದ್ರೆ ಸಕೃದಪಿ ನ ತದ್ವಿನಾಶಂ ಕಚ್ಚೇತೆ, ಅದು ಒಂದ್ಸತಿನೂ ಕೂಡ ಅದು ವಿನಾಶ ಆಗೋದೇ ಇಲ್ಲ. ಯಾವ್ದೋ ಜೀವತ್ವ ಅನ್ನೋದು ವಿನಾಶ ಆಗೋದೇ ಇಲ್ಲ, ಯಾಕಂದ್ರೆ ಸ್ವರೂಪಕ್ಕೆ ಇರೋ ಒಂದು ಗುಣ ಅನ್ನೋದು ಹೋಗೋದೇ ಇಲ್ಲ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಅರ್ಥನೇ ಇಲ್ಲೂ ಕೂಡ. ಹಾಗಾಗಿ ಆ ಒಂದು ಸ್ವರೂಪವೇ ಇದು ಅಂತ ಹೇಳಿದಾಗ ಅದು ವೇದವಾಕ್ಯ ಏನು ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಉಷ್ಣ ಪ್ರಕಾಶವ ಬನ್ಹಿ, ಬನ್ನಿ ಅನ್ನೋದು ಅಗ್ನಿ ಅನ್ನೋದು ಅದಕ್ಕೆ ಉಷ್ಣ ಮತ್ತು ಪ್ರಕಾಶ ಕೊಡೋದು ಅದ್ರ ಸ್ವಭಾವವಾಗಿ ಇರುತ್ತೆ. ಅದನ್ನ ತಡೆ ಮಾಡಕ್ಕೆ ಯಾರಿಗೂ ಆಗೋದೇ ಇಲ್ಲ. ಆತರ ಜೀವನಿಗೆ ಒಂದು ಸ್ವರೂಪ ಅನ್ನೋದು ಅವನಿಗೆ ಜೀವತ್ವವೇ ಸಂಸಾರಿತ್ವವೇ ಅಂತ ಹೇಳಿದ್ರೆ ಅದನ್ನ ಹೋಗ್ಲಾಡ್ಸಕ್ಕೆ ಯಾವ್ದು ಆಗೋದೇ ಇಲ್ಲ. ಅವಾಗ ಏನಾಗುತ್ತೆ, ಅದರಿಂದ ಆಪತ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ಅವ್ನ ಜೀವನಾಗೆ ಇರ್ಬೇಕಾಗುತ್ತೆ, ಯಾವಾಗ್ಲೂ ಅವ್ನ ಸಂಸಾರಿಯಾಗಿ ಇರ್ಬೇಕಾಗುತ್ತೆ. ಅವ್ನಿಗೆ ವಿಮೋಚನೆ ಅನ್ನೋದು ಇರೋದೇ ಇಲ್ಲ ಅಂತ ಒಂದು ಸ್ಥಿತಿ ಬರುತ್ತೆ ಇವನ್ ಹೇಳೋ ತರ ಒಪ್ಕೊಂಡ್ರೆ. ಆದ್ರೆ ವೇದ ಅಂತ ಆತರ ಮಾಡ್ಲೇ ಇಲ್ಲ. ನಿನ್ನ ಸ್ವರೂಪ ವಾಸ್ತವವಾಗಿ ಬ್ರಹ್ಮವೇ, ಅದು ಗೊತ್ತಿಲ್ಲದೆ ನೀನು ಜೀವ ಅಂತ ಅನ್ಕೊಂಡಿದ್ಯಾ, ತಪ್ಪು ತಿಳುವಳಿಕೆ ಬಂದಿದೆ ನಿನ್ಗೆ ಅಷ್ಟೇನೆ. ತಪ್ಪು ತಿಳುವಳಿಕೆ ಹೋಗ್ಲಿಕ್ಕೆ ಸರಿಯಾದ ತಿಳುವಳಿಕೆ ಕಟ್ರೆ ತಪ್ಪು ತಿಳುವಳಿಕೆ ಹೋಗೇ ಹೋಗುತ್ತೆ. ಇದಕ್ಕೆ ನಮ್ಗೆ ಮುಖ್ಯವಾದ ಒಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಕರ್ಣನ ಒಂದು ಉದಾಹರಣೆ. ಕರ್ಣ ಅನ್ನೋನಿಗೆ ವಾಸ್ತವವಾಗಿ ಕುಂತಿ ಪುತ್ರನೇ, ಅವನು ಕೂಡ ಕುಂತಿಗೆ ಹುಟ್ಟಿದ ಧರ್ಮರಾಜನಿಗಿಂತ ಮೊದಲು ಹುಟ್ಟಿದ ಅವನೇನೆ. ಅವಳಿಗೆ ಇನ್ನ ಮದುವೆ ಕೂಡ ಆಗಿಲ್ಲ, ಚಿಕ್ಕ ಹುಡುಗಿ, ಸಣ್ಣ ಹುಡುಗಿ. ಅವ್ರ ಮನೆಗೆ ಒಬ್ರು ಋಷಿ ಬಂದಿದ್ದಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾರೆ. ಸೇವೆ ಮಾಡೋದ್ ನೋಡ್ಬಿಟ್ಟು ಅವರು ಇವಳಿಗೆ ಒಂದು ವರ ಕೊಡ್ತಾರೆ. ನಿನ್ಗೆ ಯಾವ ದೇವತೆಯನ್ನು ನಿನ್ನ ಸ್ಮರಣೆ ಮಾಡ್ಕೊಂಡ್ರು ಕೂಡ ಅವನಿಂದ ನಿನ್ಗೆ ಮಗು ಆಗುತ್ತೆ ಅಂತ ಒಂದು ಇದು ಕೊಡ್ತಾರೆ, ಬೇರೆ ವರ ಕೊಡ್ತಾರೆ. ಅವ್ರು ಹೋದ್ಮೇಲೆ ಇವಳಿಗೆ ಚಿಕ್ಕ ಹುಡುಗಿ ತಾನೆ ಕುತೂಹಲ, ಇವಳಿಗೆ ಅದನ್ನ ಟೆಸ್ಟ್ ಮಾಡ್ಬೇಕು ಅಂತ ಇವಳಿಗೆ. ಹಾಗಾಗಿ ಸೂರ್ಯ ಕಣ್ಣಕ್ಕೆ ಕಾಣಿಸ್ಕೊಳ್ತಾನೆ, ಸೂರ್ಯನ ಇವಳಿಗೆ ಬರೆಸ್ತಾಳೆ. ಆಗ ಸೂರ್ಯನಿಂದ ಇವಳಿಗೆ ಒಂದು ಮಗು ಹುಟ್ಟಾಕ್ಬಿಡುತ್ತೆ. ಅದೇ ಸೂರ್ಯಪುತ್ರ ಕರ್ಣ, ಅದು ಮಗು ಹುಟ್ಟುಬಿಡುತ್ತೆ. ಇವಳಿಗೆ ಸರಿ ಏನಪ್ಪಾ ನಾವು ಗರ್ಭಿಣಿ ಆಗೋಗ್ಬಿಟ್ಟಿದ್ದೀವಿ, ನಾವು ಇನ್ನ ಮದ್ವೆನೂ ಕೂಡ ಆಗಿಲ್ಲ, ಮಗು ಹುಟ್ಟೋ ಸ್ಥಿತಿ ಬಂದ್ಬಿಟ್ಟಿದೆ, ನಾವು ಹೇಗೆ ನಾವು ತಲೆ ಎತ್ತಿ ಆಚೆ ನಡೆಯೋದು ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಈ ಮಗು ಹುಟ್ಟಿದ ತಕ್ಷಣ ಅದನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಬಿಟ್ಬಿಡ್ತಾರೆ. ಅದನ್ನ ತೇಲ್ಕೊಂಡೇ ಹೋಗುತ್ತೆ. ಯಾವ್ದೋ ಒಂದು ದಂಪತಿಗಳು ಅದನ್ನ ತಗೊಳ್ತಾರೆ. ಅದನ್ನ ಅವ್ರಿಗೆ ಮಗು ಇರಲ್ಲ, ಅವ್ರು ಅದನ್ನ ಸಾಕ್ತಾ ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಈ ರಥ ಓಡಿಸೋ ಒಂದು ಜಾತಿಗೆ ಸೇರಿದವರು. ಅದಕ್ಕೆ ಸೂತ ಅಂತ ಹೇಳ್ತಾರೆ ಅವರು, ಸೂತಪುತ್ರ ಅಂತ ಇವನ್ ಹೆಸರು. ಕ್ಷತ್ರಿಯರಲ್ಲ, ಆದ್ರೆ ಇವನು ಹುಟ್ಟು ಕ್ಷತ್ರಿಯನೇ ಇವನು. ಆದ್ರೆ ಇವನಿಗೂ ಗೊತ್ತಿಲ್ಲ ಅದು. ಅವ್ರಿಗೂ ಇವನ್ಗೇನು ಪ್ರಮೇಯ ಬಂದಿಲ್ಲ, ಬೆಳೆಸ್ತಾ ಇರ್ತಾರೆ. ಇವನು ಬೆಳೆದು ದೊಡ್ಡವನಾಗಿ ಆಗ್ತಾ ಇವನಿಗೆ ಒಳ್ಳೆ ವೀರಶೂರ ಇವನು. ಯಾಕಂದ್ರೆ ಅವನಿಗೆ ದೇಹದಲ್ಲದೆಲ್ಲ ಇದೆ ತುಂಬಾ ಚೆನ್ನಾಗಿ. ಎಷ್ಟೋ ಕಡೆ ಅವಮಾನವನ್ನು ಸಹಿಸ್ಬೇಕಾಗುತ್ತೆ. ಯಾಕಂದ್ರೆ ಇವನ್ ಯಾವುದೇ ಒಂದು ಸ್ಪರ್ಧೆಗೆ ಹೋದ್ರು ಕೂಡ ಇವ್ನು ಕ್ಷತ್ರಿಯನಲ್ಲ ಅಂತ ಇವನ್ನ ಅಟ್ಬಿಡ್ತಾರೆ, ಯಾರು ಪಾಂಡವರಲ್ಲ. ಹಾಗಾಗಿ ದ್ರೌಪದಿಯ ಒಂದು ಸ್ವಯಂವರಕ್ಕೂ ಕೂಡ ಇವನು ಕೈ ಹಾಕ್ತಾನೆ ಇದಕ್ಕೆ. ಆದ್ರೆ ಇವನು ಕ್ಷತ್ರಿಯರಲ್ಲ, ನೀನು ಬರ್ಲೇ ಕೂಡುದು ಅಂತ ಹೇಳ್ಬಿಟ್ಟು ಇವನ್ನ ಇದು ಮಾಡ್ಬಿಡ್ತಾರೆ. ಹೀಗೆ ಆದ್ರೂ ಕೂಡ ಈ ದುರ್ಯೋಧನ ಇವನ್ಗೊಂದು ಸ್ನೇಹ ಇರುತ್ತೆ, ಆತರ ಸ್ನೇಹಿತರಾಗಿರ್ತಾರೆ. ಆದ್ರೆ ಇವನಿಗೆ ಅದಕ್ಕೇನೆ ಮಹಾಭಾರತ ಯುದ್ಧದಲ್ಲಿ ಕೂಡ ಇವನಿಗೆ ಗೊತ್ತಿಲ್ಲ ನಮ್ಮ ತಮ್ಮಂದ್ರು ಇವರೆಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಅವನು ದುರ್ಯೋಧನ ಕಡೆನೆ ಅವನು ಸೇರ್ಕೊಂಡಿರ್ತಾನೆ. ಆದ್ರೆ ಒಂದಾನೊಂದ್ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಅವ್ನಿಗೆ ಗೊತ್ತಾಗುತ್ತೆ, ಅವನು ಕುಂತಿ ಪುತ್ರ ಅಂತ ಗೊತ್ತಾಗುತ್ತೆ, ಕೃಷ್ಣ ಹೇಳಿ ಗೊತ್ತಾಗುತ್ತೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಬೇರೆ ಯಾರೋ ಹೇಳಿ ಗೊತ್ತಾಗುತ್ತೆ ಅಂತ. ಆದ್ರೆ ಗೊತ್ತಾದ್ಮೇಲೆ ಅವ್ನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನಲ್ಲಿ ಏನೋ ಬದಲಾವಣೆ ಆಗಲ್ಲ, ಆದ್ರೆ ಅವನ ಬುದ್ಧಿ ತಿಳುವಳಿಕೆ ಬದಲಾವಣೆ ಆಗುತ್ತೆ. ನಾನು ಯಾವತ್ತೂ ಕುಂತಿ ಪುತ್ರನೇ ಆಗಿದ್ದೀನಿ, ನಾನು ಈ ರಾಧೆ ಪುತ್ರ ಅಂತ ಅನ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಆ ಒಂದು ಉದಾಹರಣೆಯನ್ನ ಇದಕ್ಕೆ ಕೊಡ್ತಾರೆ. ನಾನು ಯಾವತ್ತೂ ಬ್ರಹ್ಮಸ್ವರೂಪವೇ ಆಗಿದ್ದೀನಿ, ಜೀವ ಅಂತ ತಪ್ಪು ತಿಳುವಳಿಕೆ ನನಗೆ ಬಂದಿದೆ, ಮಹಾವಾಕ್ಯ ನನಗೆ ಹೇಳ್ಕೊಡುತ್ತೆ ನೀನು ಯಾವತ್ತೂ ಬ್ರಹ್ಮಸ್ವರೂಪವೇ ಅಂತ. ಅದರಿಂದ ನನಗೆ ಏನಾಗುತ್ತೆ, ತಪ್ಪು ತಿಳುವಳಿಕೆ ಹೋಗಿ ಸರಿಯಾದ ತಿಳುವಳಿಕೆ ನನಗೆ ಇರುತ್ತೆ. ಅದು ಸರಿಯಾದ ತಿಳುವಳಿಕೆ ಕೂಡ ಎಂತದ್ದು ಅಂತ ಹೇಳಿದ್ರೆ, ಇನ್ಮೇಲೆ ನಾನು ಕುಂತಿ ಪುತ್ರ ಅಂತ ಅಲ್ಲ, ನಾನು ಮುಂಚೆನೂ ಕುಂತಿ ಪುತ್ರನೇ, ನಾನು ರಾಧೆ ಪುತ್ರ ಅಂತ ಅನ್ಕೊಂಡಿದ್ದ ಸಮಯದಲ್ಲೂ ಕೂಡ ನಾನು ಕುಂತಿ ಪುತ್ರನೇ ಅಂತ ಬುದ್ಧಿ ಬರುತ್ತೆ ಅವನಿಗೆ. ಅದೇ ತರವೇ ಎಲ್ಲೂ ಕೂಡ ನಾನು ಜೀವ, ನಾನು ಸಂಸಾರಿ ಅಂತ ಅನ್ಕೊಂಡಿದ್ರು ಕೂಡ ಬ್ರಹ್ಮಸ್ವರೂಪವೇ ನಾನು ಅಂತ ನನಗೆ ಯಾವಾಗ್ಲೂ ಬ್ರಹ್ಮಸ್ವರೂಪವೇ. ಇದಕ್ಕೆ ಮುಂಚೆನೂ ನನ್ನದೇ, ನನಗೆ ಅದ್ರ ಬಗ್ಗೆ ತಿಳಿದೇ ಇದ್ದ ಸಮಯದಲ್ಲೂ ಕೂಡ ಅದೇ ಆಗಿದ್ದೀನಿ, ಆದ್ರೆ ಗೊತ್ತಿರ್ಲಿಲ್ಲ ಅಷ್ಟೇನೆ. ಇವಾಗ ಗೊತ್ತಾಯ್ತು. ಅದರಿಂದ ಗೊತ್ತಾಗಿದ್ದು ಏನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿರುವ ತಪ್ಪು ತಿಳುವಳಿಕೆನ ತೆಗೆದಾಕಿದೆ ಹೊರತು ನನ್ನಲ್ಲಿ ಹೊಸದಾಗಿ ಏನು ಉಂಟು ಮಾಡ್ಲಿಲ್ಲ ಅದು. ಹಾಗಾಗಿ ಅದೇ ತರವೇ ಇಲ್ಲೂ ಕೂಡ ಆಗುತ್ತೆ. ಆದ್ರೆ ಈ ಮಹಾವಾಕ್ಯದಿಂದ ಏನು ಆಗಲ್ಲ ಅಂತ ನೀನ್ ಹೇಳ್ಬಿಟ್ಟು ಜೀವನಿಗೆ ವಾಸ್ತವಾದ ಸ್ವರೂಪ ಜೀವನ ಅಂತ ಹೇಳ್ಬಿಟ್ರೆ ಅದು ಜೀವತ್ವ ಹೋಗೋದೇ ಇಲ್ಲ, ಅದು ಖಂಡಿತ. ಹಾಗಾಗಿ ನಮ್ಗೆ ಮನಸ್ಸಿಗೆ ಬಂದಲ್ಲ, ಅದಕ್ಕಾಗಿ ನಾನು ಉದಾಹರಣೆ ಹೇಳಿದೆ ನಾನು. ಇವಾಗ ಮುಂದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯದ್ವಯೋ ರಸವಿದ್ಧಂ ಕಾಂಚನತಾಂ ಯಾತಿ ತದ್ವದೇವಾಸೌ ಜೀವ ಸಾಧನ ಶಕ್ತಿಯ ಪರತಾಂ ಯಾತೀತಿ ಕೇಚಿದಿಚ್ಛಂತಿ. ಹಾಗಾಗಿ
ಜೀವ ಅನ್ನೋನು ಜೀವ ಸ್ವರೂಪವಾಗಿ ಇರ್ತಾನೆ ವಾಸ್ತವವಾಗಿ. ಆದ್ರೆ ಅವನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಹಾವಾಕ್ಯದಿಂದ ಅವನಲ್ಲಿ ಒಂದು ಅತಿಶಯ ಉಂಟಾಗುತ್ತೆ. ಅದೇನು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಆ ಉದಾಹರಣೆ ಸರಿಯಾಗಿ ಇರುತ್ತೆ, ಆದ್ರೆ ಉದಾಹರಣೆಯಲ್ಲಿ ಕೂಡ ಒಂದು ತೊಡಕಿದೆ ಅಂತ ಇವರು ತೋರಿಸ್ಕೊಡ್ತಾರೆ. ಆಮೇಲೆ ಅದು ರಸ ಅಂತ ಒಂದು ಆಲ್ಕೆಮಿ ಅಂತ ಒಂದಿದೆ. ಅದನ್ನ ಯಾವ್ದಾದ್ರು ಒಂದು ವಸ್ತುಗೆ ಮುಟ್ಸಿದ್ರೆ ಅದೇನಾಗುತ್ತೆ, ಆ ವಸ್ತು ಬಂಗಾರವಾಗುತ್ತೆ. ಮರ್ಕ್ಯುರಿ ಆದ್ರೆ ಅದು ಬಂಗಾರವಾಗೋಗುತ್ತೆ ಅದು. ಆದ್ರೆ ಈ ಮರ್ಕ್ಯುರಿ ಏನು ಆತರ ಆಗೋದಿಲ್ಲ ಅದು. ಹಾಗಾಗಿ ರಸಾಯನ ಅಂತ ನಮ್ಗೆ ನಮ್ಗೆ ಈ ಕಾಲದಲ್ಲಿ ಹೇಳೋದು ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಇದು ಆಲ್ಕೆಮಿ ಅಂತ. ಹಾಗಾಗಿ ಕಬ್ಬಿಣದ ಯಾವ್ದಾದ್ರು ಒಂದು ಲೋಹಕ್ಕೆ ಇದನ್ನ ಮುಗಿಸಿದ್ರೆ ಅದು ಚಿನ್ನವಾಗೋಗುತ್ತೆ ಅದು. ಹಾಗಾಗಿ ಆತರ ಒಂದು ಇದೆ. ಹಾಗಾಗಿ ಕಾಂಚನತ ಅಂದ್ರೆ ಚಿನ್ನವಾಗೋಗುತ್ತೆ ಅದು. ಈ ಅದೇ ತರನೇ ಈ ಜೀವ ಕೂಡ ಈ ವೇದವಾಕ್ಯದಿಂದ ಅವನಿಗೆ ಮಹಾವಾಕ್ಯದಿಂದ ಅವನಿಗೆ ಬ್ರಹ್ಮಸ್ವರೂಪ ಅಂತ ಹೇಳ್ಕೊಟ್ಟಾಗ ಅವನು ಬ್ರಹ್ಮವಾಗ್ತಾನೆ ಅಂತ. ಹೇಗೆ ಮುಂಚೆ ಕಬ್ಬಿಣವಾಗಿದ್ದು ಹೇಗೆ ಬಂಗಾರವಾಗುತ್ತೋ ಇದನ್ನ ಮುಗಿಸಿದ್ರೆ, ಅದೇ ತರ ಈ ವೇದವಾಕ್ಯವನ್ನ ಇವನಿಗೆ ಮುಗಿಸಿದ್ರೆ ಅಂದ್ರೆ ಇವನ್ ಕಿವಿಗೆ ಇದನ್ನ ಹಾಕಿದ್ರೆ ಇವನು ಕೂಡ ನಾನು ಬ್ರಹ್ಮಸ್ವರೂಪ ಅಂತ ಒಂದು ಅನ್ಕೊಳ್ತಾನೆ ಇವನು ಅಂತ. ಇವನಿಗೆ ಬ್ರಹ್ಮಸ್ವರೂಪ ಅಂತ ಬರುತ್ತೆ ಇವನಿಗೆ ಅಂತ ಹೇಳ್ತಾರೆ. ಅದನ್ನ ಇವರು ಮುಂದಕ್ಕೆ ನೀನ್ ಹತ್ರ ಹೇಳ್ತಾ ಇಲ್ಲ, ಅದ್ರಲ್ಲಿ ತಪ್ಪಿದೆ, ತೊಂದರೆ ಆಗುತ್ತೆ ನೋಡೋದ್ರಲ್ಲಿ ಅಂತ ತೋರಿಸ್ಕೊಡ್ತಾರೆ. ತದಿದಂ ಭವತಿ ನಯುಕ್ತಂ ಗತವತಿ ತಸ್ಮಿನ್ ಚಿರೇಣ ರಸವೀರ್ಯೇ ಪ್ರತಿಪದ್ಯತೆ ಪ್ರಣಾಶಂ ಹೈಮೋ ವರ್ಣೋಪ್ಯಯ ಸಮಾರೂಢ. ಏನಾಗುತ್ತೆ ಅಂತ ಹೇಳಿದ್ರೆ ಆ ವಸ್ತುಗೆ ಏನಾಗುತ್ತೆ, ಇದರಿಂದ ಎಲ್ಲಿ ತನಕ ಅದು ಬಂಗಾರವಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ತನಕ ಈ ರಸದ ಒಂದು ಎಫೆಕ್ಟ್ ಹೋಗೋದಿಲ್ವೋ ಅಲ್ಲಿ ತನಕ ಇರುತ್ತೆ. ಇದು ಕೂಡ ಹೋಗ್ಬಿಡುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಆ ರಸ ಅನ್ನೋದು ಇದಕ್ಕೆ ಮುಟ್ಕೊಂಡಿದೆಯಲ್ಲ, ಅದು ಸಂಯೋಗ ಅಂತ ಹೇಳಿದ್ರೆ ಮುಟ್ಕೊಂಡಿರೋ ಅದು ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಿ ತನಕ ಬಿಡಿಸ್ಕೊಳುತ್ತೋ, ಎಲ್ಲಿ ತನಕ ಅದು ಫೇಡ್ ಆಗೋಗ್ಬಿಡುತ್ತೋ ಅಲ್ಲಿ ತನಕ ಇರುತ್ತೆ. ಆಮೇಲೆ ಇದ್ರ ಬಣ್ಣ ತಿರ್ಗಾ ಇದು ಬಂಗಾರದ ಬಣ್ಣ ಹೋಗಿ ಇದು ಮುಂಚೆ ಬಣ್ಣಕ್ಕೆ ಬಂದ್ಬಿಡುತ್ತೆ ಇದು ಅಂತ ಆಗುತ್ತೆ ಇದು. ಅದೇ ತರ ನೀವು ಹೇಳೋ ತರ ಈ ಮಹಾವಾಕ್ಯದಿಂದ ಇವನಿಗೆ ಏನೋ ಒಂದು ಹೊಸದಾಗಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ಯಾವ್ದೋ ಸ್ವಲ್ಪ ಕಾಲ ಇರುತ್ತೆ ಅಷ್ಟೇನೆ, ಆಮೇಲೆ ಅದು ಹೊಟ್ಟೋಗುತ್ತೆ. ಅದರಿಂದ ಅದನ್ನ ನಾವು ಸರಿಯಾದ ವಾಸ್ತವಾದ ಜ್ಞಾನ ಅಂತ ತಿಳ್ಕೊಳಕ್ಕಾಗಲ್ಲ. ಅದನ್ನ ವಾಸ್ತವಾದ ಮುಕ್ತಿ ಅಂತಾನೆ ಹೇಳಕ್ ಆಗೋದಿಲ್ಲ ಅದನ್ನ. ಯಾಕಂದ್ರೆ ಮುಕ್ತಿ ಆಗೋದೇ ಇಲ್ಲ ಅದು. ತಿರ್ಗಾ ಜೀವತ್ವ ಅನ್ನೋದು ಇವನಿಗೆ ಸ್ವಾಭಾವಿಕ ಅಂತ ಒಪ್ಕೊಂಡ್ರೆ ಸ್ವಾಭಾವಿಕವಾದ ಜೀವತ್ವ ಹಾಗೇ ಇರುತ್ತೆ ಹೊರತು ಮಹಾವಾಕ್ಯದಿಂದ ಬಂದಿರೋ ಒಂದು ಆಗಂತುಕವಾಗಿರೋ ಒಂದು ಬ್ರಹ್ಮತ್ವ ಅದು ಹೋಗ್ಬಿಡುತ್ತೆ. ನೀನು ಕೊಟ್ಟಿರೋ ಉದಾಹರಣೆ ತೋರಿಸ್ತೀನಿ, ಅದೇ ತರ ಇಲ್ಲೂ ಆಗುತ್ತೆ ಅನ್ನೋದನ್ನ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ 60ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಜೀವತ್ವಮಪಿ ತಥೇದಂ ಬಹುವಿಧ ಸುಖ ದುಃಖ ಲಕ್ಷಣೋಪೇತಂ ಗತಮಿವ ಸಾಧನ ಶಕ್ತಿಯ ಪ್ರತಿಭಾತ್ಯೇವ ಪ್ರಯಾತಿ ನ ವಿನಾಶಂ. ಹಾಗಾಗಿ ಜೀವತ್ವ ಅನ್ನೋದು ಕೂಡ ಏನಾಗುತ್ತೆ, ಅದೇ ತರನೇ ಈ ಮೆರ್ಕ್ಯುರಿಯಿಂದ ಮುಚ್ಚಲ್ಪಟ್ಟ ಒಂದು ಕಬ್ಬಿಣದ ತರನೇ ಏನಾಗುತ್ತೆ. ಜೀವತ್ವ ಇಂಥದ್ದು ಬಹುವಿಧ ಸುಖ ದುಃಖ ಲಕ್ಷಣೋಪೇತಂ. ಜೀವತ್ವದ ಲಕ್ಷಣ ಯಾವುದು ಅಂತ ಹೇಳಿದ್ರೆ ನಾನಾ ರೀತಿಯಾದ ಸುಖ ದುಃಖಗಳೆಲ್ಲ ಸೇರ್ಕೊಂಡಿರೋ ಒಂದು ಲಕ್ಷಣವುಳ್ಳ ಜೀವತ್ವ ಅದು. ಅದೇನಾಗುತ್ತೆ, ಸಾಧನ ಶಕ್ತಿಯ ಪ್ರತಿಭಾತ್ಯೇವ ಅಂದ್ರೆ ಇದು ಸಾಧನ ಶಕ್ತಿಯಿಂದ ಏನಾಗುತ್ತೆ, ಇದು ಒಂದು ಸಮಯದಲ್ಲಿ ಬ್ರಹ್ಮವಾಗಿ ತೋರ್ಕೊಳ್ಬಹುದು ಅದು. ಆದ್ರೆ ಆ ಸಾಧನ ಶಕ್ತಿ ಹೊಟ್ಟೋದ್ರೆ ಏನಾಗುತ್ತೆ, ಮತ್ತೆ ಈ ತರ ಒಂದು ಜೀವತ್ವ ಮತ್ತೆ ಎತ್ತುಕೊಳ್ಳುತ್ತೆ ಅದು. ಹಾಗಾಗಿ ಆ ಜೀವತ್ವ ಅನ್ನೋದು ಹೋಗೋದಿಲ್ಲ ಖಂಡಿತ. ಸಾಧನ ಶಕ್ತಿಯಿಂದ ಇದು ಬ್ರಹ್ಮತ್ವ ಅನ್ನೋದು ಸ್ವಲ್ಪ ಪ್ರತಿಭಾನ ಆಗುತ್ತೆ ಹೊರತು ಕೂಡ ಅದು ಹೋಗೋದಿಲ್ಲ. ಜೀವತ್ವ ಅನ್ನೋದು ಹೋಗೋದಿಲ್ಲ, ಅದು ಪೂರ್ತಿ ಹೋಗೋದಿಲ್ಲ, ಮೂಲಭೂತ ಹೋಗೋದಿಲ್ಲ ಅದು ಅಂತ ಅದನ್ನ ಹೇಳಿ ತೋರಿಸ್ತಾ ಇದ್ದಾರೆ. ಅದರಿಂದ ಖಂಡಿತ ನಾವು ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ, ಮೊದಲು ಜೀವತ್ವ ಅನ್ನೋದೇ ಸರಿ ಇಲ್ಲ, ಅದು ಸರಿಯಾದ ಅರಿವಲ್ಲ ಅದು. ನಾನು ಬ್ರಹ್ಮಸ್ವರೂಪವೇ ನಾನು ಅಂತ ಅರಿವು ಯಾವಾಗ್ಲೂ ಇರ್ಬೇಕು ನಮ್ಗೆ. ಅದು ನಾವು ಸಾಧನೆ ಮಾಡೋ ಸಮಯದಲ್ಲೂ ಕೂಡ ಖಂಡಿತ ಇರ್ಬೇಕದು. ಅವಾಗ ಖಂಡಿತ ಈ ಸಾಧನೆಯಿಂದ ಬಲದಿಂದ ನನಗೆ ಸರಿಯಾದ ಅರಿವು ಬಂದು ತಪ್ಪಾದ ತಿಳುವಳಿಕೆ ಹೋಗುತ್ತೆ ಅಂತ ಇವಾಗ ಮುಂದಕ್ಕೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸ್ಪಷ್ಟಪಡಿಸ್ತೀರ, ಬ್ರಹ್ಮಜ್ಞಾನ ಬರ್ಲಿಕ್ಕೆ ಸಾಧನದ ಬಲ ಬೇಕೇ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬೇಕೇ ಬೇಕದು ಖಂಡಿತ. ಆದ್ರೆ ಅದು ಖಂಡಿತ ಹೋಗಕ್ಕಲ್ಲ ಬರೋದದು. ಬಂದು ಬ್ರಹ್ಮಜ್ಞಾನ ಬರಕ್ಕೆ ಸಾಧನದ ಬಲ ಬೇಕು ನಮ್ಗೆ. ಆದ್ರೆ ಬ್ರಹ್ಮಜ್ಞಾನದಕ್ಕೆ ಈ ಸಾಧನ ಬಲದಿಂದ ಈ ಬ್ರಹ್ಮಜ್ಞಾನ ಅನ್ನೋದು ಆಗಂತುಕವಾಗಿ ಏನಾದ್ರು ಬಂತು ಅಂತ ಹೇಳಿದ್ರೆ, ಸ್ವಲ್ಪ ತಾತ್ಕಾಲಿಕವಾಗಿ ಬಂತು ಅಂತ ಹೇಳಿದ್ರೆ ಹೋಗ್ಬಿಡುತ್ತೆ ಅದು. ಅಪರೋಕ್ಷವಾಗಿ ಅದು ಇವನಿಗೆ ಬರೋದಿಲ್ಲ ಅದು. ಇವನಿಗೆ ಅದನ್ನ ಆ ಜೀವತ್ವವನ್ನು ಹೋಗ್ಲಾಡಿಸಿ ಅದು ಬಂದು ಅದರ ಒಂದು ಸ್ವರೂಪವನ್ನು ತೋರಿಸ್ಕೊಡಲ್ಲ, ಅದು ತೋರಿಸ್ಕೊಡದೇನೆ ಇದ್ಬಿಡುತ್ತೆ ಅದು. ಆದ್ರೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಮಾತ್ರ ಇದು ನಮ್ಗೆ ಸರಿಯಾದ ಮುಕ್ತಿ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಸ್ವತೋ ಯದಿ ಸಯಾತ್ ಜೀವಃ ಸತತಂ ಸ ಏವ ಜೀವ ಸ್ಯಾತ್ ಏವಂ ಯದಿ ಪರಮಾತ್ಮ ಪರಮಾತ್ಮೈವಾಯಮಿತಿ ಭವೇದ್ಯುಕ್ತಂ. ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ,
ಜೀವ ಅನ್ನೋದು ವಾಸ್ತವವಾಗಿ ಜೀವನೇ ಆಗಿದ್ರೆ ಜೀವನಾಗಿ ಉಳ್ಕೊಳ್ತಾನೆ, ಪರಮಾತ್ಮವಾಗಿ ಉಳ್ಕೊಳುತ್ತೆ. ಅದಕ್ಕೂ ಇದಕ್ಕೂ ಏನಾಗೋದೇ ಇಲ್ಲ. ಹಾಗಾಗಿ ಅದು ಪಾಠಕ್ಕೆ ಅದು ಆಗಿರುತ್ತೆ, ಇದು ಪಾಠಕ್ಕೆ ಇದಾಗಿ ಇರುತ್ತೆ. ಮಹಾವಾಕ್ಯದಿಂದ ಏನು ಪ್ರಯೋಜನ ಆಗಲ್ಲ, ವೇದದಿಂದ ಏನು ಪ್ರಯೋಜನ ಯಾರಿಗೂ ಬರೋದೇ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ವಾಸ್ತವವಾಗಿಲ್ಲ ಜೀವತ್ವ ಅಂತ ತಿಳ್ಕೊಂಡು ಮಹಾವಾಕ್ಯದ ಒಂದು ಅವಲಂಬನೆಯನ್ನು ಪಡೆದು ಶ್ರವಣ ಮನನ ನಿಧಿಧ್ಯಾಸನಲ್ವ ಸರಿಯಾಗಿ ಮಾಡುದು ಅಂತ ಹೇಳಿದ್ರೆ ಅವಾಗ ಈ ತಪ್ಪಾದ ತಿಳುವಳಿಕೆ ನಮ್ಗೆ ಹೋಗ್ಲಾಡಿಸುತ್ತೆ. ಖಂಡಿತ ಅದರಲ್ಲಿ ಸಂಶಯವಿಲ್ವೇ ಇಲ್ಲ. ಆದ್ರೆ ಅದಕ್ಕೆ ಏನಾದ್ರೂ ನಾವು ತಡೆ ಹೇಳಿ ಅದನ್ನ ಇಲ್ಲ ಈ ತರ ಅಲ್ಲ ಅದು ಅಂತ ಈ ತರ ತರ್ಕ ಮಾಡ್ಕೊಂಡ್ ಬಂದ್ರೆ ಅದು ತರ್ಕದ ರೀತಿಯಿಂದಲೇ ತೋರಿಸ್ಕೊಡ್ತಾ ಇದ್ದಾರೆ, ಇದು ಸರಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಯದಿ ವಾ ಪರೇಣ ಸಾಮ್ಯಂ ಜೀವಶ್ಚೇತ್ ಭಜತಿ ಸಾಧನ ಬಲೇನ ಕಾಲೇನ ತದಪಿ ಕಿಯತಾ ನಶ್ಯತ್ಯೇವೇತಿ ನಿಶ್ಚಿತಂ ಸಕಲೈಃ. ಅಲ್ಲಿ ಇಲ್ಲಿ ಹೋದ್ರೆ ಸಾಧನ ಬಲದಿಂದ ಒಂದು ವೇಳೆ ಜೀವನ ಬ್ರಹ್ಮವು ನಾನು ಒಂದೇನೆ ಅಂತ ಸಾಮ್ಯ ಅಂತ ಒಂದು ಬುದ್ಧಿ ಇವನಿಗೆ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅದು ಕೂಡ ಕಾಲ ಹೋಗ್ತಾ ಸಾಧನ ಬಲ ಕೂಡ ಕಡಿಮೆ ಆಗ್ತಾ ಏನಾಗುತ್ತೆ, ಇವನ ಒಂದು ಜೀವತ್ವ ಅನ್ನೋದು ತಿರ್ಗಾ ಇವನಿಗೆ ಹಾಗೆ ಉಳಿಯುತ್ತೆ. ಬ್ರಹ್ಮಸ್ವರೂಪ ನಾನು ಆಗಿದ್ದೀನಿ ಅಂತ ಹೇಳೋ ಒಂದು ಸ್ಥಿತಿ ಕೂಡ ಹೊರಟೋಗುತ್ತೆ ಅದು ಅಂತ. ಹಾಗಾಗಿ ಈ ವಿಷಯವನ್ನ ನಾವು ಯಾಕೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರೂಢಮೂಲವಾಗಿ ತಪ್ಪು ತಿಳುವಳಿಕೆ ಇದೆ ಅಂತ ತಿಳ್ಕೊಬೇಕು. ಆ ತಪ್ಪು ತಿಳುವಳಿಕೆ ಹೋಗೋದಕ್ಕೆ ನಾವ್ ಏನ್ ಮಾಡ್ಬೇಕು ಅದು ಮಾಡ್ಬೇಕೆ ಹೊರತು ಆ ತಪ್ಪು ತಿಳುವಳಿಕೆ ಇಲ್ಲ ಅಂತ ನಾವು ತಿಳ್ಕೊಂಡು ಸ್ವಲ್ಪ ಕೊಂಚ ಕಾಲ ಈ ತರ ಇರುತ್ತೆ ಅಂತ. ಇವಾಗ ನೋಡಿ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವೇಷ ಹಾಕೊಳ್ತಾರೆ. ಕೆಲವು ಸತಿ ಒಂದು 45 ದಿವಸ ಏನೋ ಒಂದು ಡ್ರಾಮಾ ನಡೀತೆ ಒಂದ್ ಕಡೆ, ಅವಾಗ ಪ್ರತಿ ದಿವಸನೂ ಇವನ್ಗೆ ರಾಮನ ವೇಷ ಹಾಕ್ತಾನೆ ಇರ್ತಾರೆ. ಆದ್ರೆ ಇವನಿಗೆ ರಾಮನ ವೇಷ ಆಗ್ತಾ ಪರವಾಗಿಲ್ಲ, ಒಂದ್ ಸ್ವಲ್ಪ ಮನ್ಸಿಗೆಲ್ಲ ಸ್ವಲ್ಪ ಆನಂದವಾಗಿರುತ್ತೆ. ಆಮೇಲೆ ಕೆಲವರೆಲ್ಲ ನನಗೆ ಅದರಿಂದ ಪರಿವರ್ತನೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಅದು ಆದ್ರೆ ಅದು ಎಷ್ಟು ಕಾಲ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಇದಕ್ಕೆ ಬಂದ್ಬಿಡುತ್ತೆ ಅದು. ಹಾಗಾಗಿ ಮತ್ತೆ ಒಂದು ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡುತ್ತೆ ಅದು. ಅದು ಅಷ್ಟು ಬೇಗ ಹೋಗುವ ವಿಷಯ ಅಲ್ಲ ಅದು. ಯಾಕಂದ್ರೆ ಅವನ ಸಾಮಾನ್ಯ ಸ್ಥಿತಿ ಅನ್ನೋದು ಹೋಗೋ ವಿಷಯ ಅಲ್ಲ. ಅದಕ್ಕೆ ನೋಡಿ ಪ್ರತಿ ವರ್ಷ ಅಯ್ಯಪ್ಪ ಇದಕ್ಕೆ ಹೋಗ್ತಾರೆ ನೋಡಿ, 45 ದಿವಸ ಅವರು ಕೂಡ ವ್ರತ ಇರ್ತಾರೆ. ಬೇಕಾದಷ್ಟು ಕಟುವಾದ ವ್ರತವೇ ಇರ್ತಾರೆ ಅವರು. ಅದು ಪ್ರತಿ ವರ್ಷ ಮಾಡಿ 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 ಅವರಿಗೆ ಒಂದಾನೊಂದು ಸಮಯದಲ್ಲಿ ಮೆತ್ತಿಗೆ ಮನಸ್ಸಲ್ಲಿ ಅದು ಒಂದು ಪರಿವರ್ತನೆ ತಂದು ಕೊಡುತ್ತೆ. ಆದ್ರೆ ಒಂದ್ಸತಿ ಮಾಡಿದ್ರೆ ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ ಅದು. ಆದ್ರೆ ಇದಕ್ಕೆಲ್ಲ ಏನು ಅಂತ ಹೇಳಿದ್ರೆ ರೂಢ ಮೂಲವಾಗಿ ಅದು ಒಂದು ಪರಿವರ್ತನೆಯನ್ನು ಮಾಡ್ಬೇಕದು. ಆದ್ರೆ ಈ ತರದ್ದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾ ಇರೋ ಉಪಾಯಗಳೆಲ್ಲ ರೂಢಮೂಲವಾಗಿ ಪರಿವರ್ತನೆ ಮಾಡಲ್ಲ. ಅದು ಕೊಂಚ ಕಾಲ ಇದ್ಬಿಟ್ಟು ಆಮೇಲೆ ಅದು ಕೂಡ ಹೋಗ್ಬಿಡುತ್ತೆ ಅದು. ಹಾಗಾಗಿ ಅಟ್ ದಿ ರೂಟ್ ಅದರ ಒಂದು ಕೆಲಸ ಮಾಡ್ಬೇಕದು. ಅದು ಮಾಡಿದ್ರೆ ಮೇಲ್ಮೇಲಕ್ಕೆ ಮಾತ್ರ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆಗಲ್ಲ. ಸೋಪು ಅಥವಾ ಸೆಂಟ್ ಹಾಕೊಂಡ್ರೆ ಸ್ವಲ್ಪ ತುಂಬ ಇರ್ತದೆ ವಾಸನೆ, ಆಮೇಲೆ ತಿರ್ಗಾ ನಮ್ಮ ದೇಹದ ವಾಸನೆ ಬರ್ತಾ ಇರ್ತದೆ ತಿರ್ಗಾ. ಆತರ ಆಗುತ್ತೆ ಅದು ಅಂತ ಅದನ್ನ ಅವರು ಹೇಳಿದ್ರು. ಯದಿವಾ ಪರೇಣ ಸಾಮ್ಯಂ ಜೀವಶ್ಚೇತ್ ಭಜತಿ ಸಾಧನ ಬಲೇನ ಕಾಲೇನ ತದಪಿ ಕೇತ ನಶ್ಯತ್ಯೇವೆ ಇತಿ ನಿಶ್ಚಿತಂ ಸಕಲೈಹಿ. ಅದಕ್ಕಿಂತ ಕೊಂಚ ಕಾಲ ಆದ್ಮೇಲೆ ತಿರ್ಗಾ ಅದು ಕೂಡ ನಾಶವಾಗೋಗುತ್ತೆ. ಅದು ಬ್ರಹ್ಮಸ್ವರೂಪವು ನಾನು ಒಂದೇ ಅಂತ ಇವನು ಒಂದೇ ಸಮಾನ ಅಂತ ಅನ್ಕೊಂಡಿದ್ದು ಅದು ಕೂಡ ಹೋಗ್ಬಿಡುತ್ತೆ ಅದು. ಅದರಿಂದ ಒಳಗಡೆ ಅಟ್ ದಿ ರೂಟ್ ಅದಕ್ಕೆ ಸರಿ ಮಾಡ್ಬೇಕು ಅದನ್ನ ಅಂತ. ಅದಕ್ಕೆ ಒಂದು ಶ್ಲೋಕ ಶಂಕರಾಚಾರ್ಯದಿದೆ, ಒಂದು ಶ್ಲೋಕ ಇದೆ, ಅದು ಉಪದೇಶ ಶಾಸ್ತ್ರದಲ್ಲಿ ಇದೆ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿರೋ ಶ್ಲೋಕ. ಅದು ನೋಡಕ್ಕೇನೆ ಒಂಥರ ರಿಡಲ್ ತರ ಇರುತ್ತೆ ಅದು. ದೇಹಾತ್ಮ ಬಾಧಕಂ ಜ್ಞಾನಂ ದೇಹಾತ್ಮ ಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕಂ ಆತ್ಮನ್ಯೇವ ಭವೇದ್ಯಸ್ಯ ಸ ನೇಚ್ಛನ್ನಪಿ ಮುಚ್ಯತೆ ಅಂತ. ಅಂದ್ರೆ ದೇಹಾತ್ಮ ಜ್ಞಾನ ಅನ್ನೋದು ನಮ್ಗೆ ಹೇಗೆ ದೃಢವಾಗಿದೆಯೋ ಅಷ್ಟೇ ದೃಢವಾಗಿ ದೇಹಾತ್ಮ ಅಲ್ಲ ನಾನು ಅಂತ ಒಂದು ಜ್ಞಾನ ಬಂದ್ಬಿಟ್ರೆ, ಈ ದೇಹಾತ್ಮ ಜ್ಞಾನವನ್ನು ಬಾಧಿಸಿ ಬಂದ್ಬಿಟ್ರೆ ಅವಾಗ ಅವನಿಗೆ ಇಚ್ಛೆ ಪಡೆದೇ ಕೂಡ ಅವನಿಗೆ ಮುಕ್ತಿನೇ. ಅವನು ಇಷ್ಟ ಪಡೆದೇ ಹೋದ್ರು ಕೂಡ ಅವನಿಗೆ ಮುಕ್ತಿನೇ ಅದು ಅಂತ ಹೇಳಿದ್ದಾರೆ. ಹಾಗಾಗಿ ದೇಹಾತ್ಮ ಜ್ಞಾನವತ್ ಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕ. ಹಾಗಾಗಿ ದೇಹಾತ್ಮ ಅನ್ನೋದು ನಾನು ದೇಹ ಅಂತ ಎಷ್ಟು ದೃಢವಾಗಿದೆಯೋ ಅಷ್ಟೇ ದೃಢವಾಗಿ ನಾನು ಬ್ರಹ್ಮಸ್ವರೂಪವೇ ಅಂತ ಒಂದು ದೃಢವಾದ ಜ್ಞಾನ ಬಂದ್ರೆ ಅವಾಗ ಏನ್ ಮಾಡುತ್ತೆ, ದೇಹಾತ್ಮ ಜ್ಞಾನ ಅನ್ನೋದು ಬಾಧಿಸುತ್ತೆ, ಹೋಗ್ಲಾಕ್ಬಿಡ್ತದೆ. ಅಂತ ಒಂದು ಜ್ಞಾನ ಯಾರಿಗಾದ್ರೂ ಇದ್ದಿತ್ತು ಅಂತ ಹೇಳಿದ್ರೆ ಅವ್ನು ಇಷ್ಟ ಪಡೆದೇ ಹೋದ್ರು ಕೂಡ ಅವನು ಮುಕ್ತನೇ ಆದ ಅವನು. ಯಾಕಂದ್ರೆ ಅವನು ಸಾಯೋ ಕೂಡ ಅವನಿಗೆ ಯಾವುದೇ ಒಂದು ಅನಿಗೆ ಇರೋದಿಲ್ಲ. ಅವನಿಗೆ ಇಷ್ಟ ಪಡೆದೇ ಹೋದ್ರು ಕೂಡ ಅವ್ನು ಯಾವುದೇ ನೋಡಿ. ಇದನ್ನ ಕೂಡ ಗೀತೆಯಲ್ಲಿ ಕೂಡ ಒಂದು ಹೇಳಿದ್ದಾರೆ, 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಸರ್ವಥಾ ವರ್ತಮಾನೋಪಿ ಸ ನೈವೋಪಜಾಯತೆ ಅಂತ. ಹಾಗಾಗಿ ಅವನು ಇಂಥ ಒಂದು ಆತ್ಮಜ್ಞಾನವನ್ನು ಸರಿಯಾಗಿ ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ದೃಢವಾಗಿ ಅವನು ಹೇಗೆ ನಡ್ಕೊಂಡ್ರು ಕೂಡ ಅವ್ನು ಖಂಡಿತ ತಪ್ಪು ದಾರಿಗೆ ಹೋಗಲ್ಲ ಅಂದ್ರೆ ಇದೇ ಇದೆ. ಆದ್ರೂ ಕೂಡ ಏನೋ ಅಕಸ್ಮಾತ್ ಏನಾದ್ರೂ ಒಂದು ಕಾರಣದಿಂದ ಅವನಿಗೆ ಪ್ರಾರಂಭ ಬಲದಿಂದ ಏನಾದ್ರೂ ಉಂಟಾಗಿ ಅಥವಾ ಬಾಕಿಯವರು ಒಂದು ಒತ್ತಾರದಿಂದ ಏನಾದ್ರೂ ಕೆಟ್ಟ ಕೆಲಸ ಮಾಡಿ ಹೇಗೆ ನಡ್ಕೊಂಡ್ರು ಕೂಡ ಅವನಿಗೆ ಖಂಡಿತ ಅವನಿಗೆ ಮತ್ತೆ ಅವನು ಹುಟ್ಟು ಅನ್ನೋದು ಬರೋದೇ ಇಲ್ಲ. ಅವನಿಗೆ ಎಂಥ ಒಂದು ಹೀನವಾದ ಕೆಲಸ ಅವ್ನಿಗೆ ಏನಾದ್ರು ಮಾಡ್ಬಿಟ್ಟ ಅಂತ ಕೇಳಿದ್ರೆ ಅವನಿಗೆ ಅವಾಗ ಕೂಡ ಅವನಿಗೆ ಮತ್ತೆ ಜೀವತ್ವ ಅನ್ನೋದು ಬರೋದಿಲ್ಲ ಅವನಿಗೆ. ಒನ್ಸ್ ಅವನಿಗೆ ಆತ್ಮಜ್ಞಾನ ಬಂದು ಅವಿದ್ಯೆ ಹೊಟ್ಟೋದ್ಮೇಲೆ
ಹೋಗಿದ ಅವಿದ್ಯೆ ಮತ್ತೆ ಬರೋದೇ ಇಲ್ಲ ಅಂತ ಒಂದು ಗ್ಯಾರಂಟಿ 13ನೇ ಅಧ್ಯಾಯದಲ್ಲಿ ಅವನು ಕೊಟ್ಟಿದ್ದಾನೆ. ಸರ್ವಥಾ ವರ್ತಮಾನೋಪಿ ಸ ಭೂಯೋಗಿ ಜಾಯತೆ ಅಂತ ಮತ್ತೆ ಅವನು ಕೊಟ್ಟೋದಿಲ್ಲ ಅವನು ಅಂತ. ಸೊ ಹೀಗೆಲ್ಲ ನಮ್ಗೆ ವಾಕ್ಯಗಳು ಬೇಕಾದಷ್ಟು ಇದೆ. ತಸ್ಮಾತ್ ಪರಂ ಸ್ವಕೀಯಂ ದೇಹಂ ಮೋಹಂ ಅಂತ ಇದೆ. ಮೋಹಾತ್ಮಕಂ ಚ ಸಂಸಾರಂ ಅಂತ ಇದೆ. ಸ್ವಜ್ಞಾನೇನ ಗ್ರಸಿತ್ವಾ ಪೂರ್ಣಃ ಪೂರ್ಣಃ ಸ್ವಯಮೇವ ಶಿಷ್ಯತೆ ನಾನ್ಯತೆ. ತಸ್ಮಾತ್ ಪರಂ ಸ್ವಕೀಯಂ ದೇಹಂ ಮೋಹಂ ಅಂತ ಇದೆ. ನೀವು ಮೋಹ ನಿಮ್ಮ ಬುಕ್ಕಲ್ಲಿ ಸರಿ. ಮೋಹಾತ್ಮಕಂ ಚ ಸಂಸಾರಂ ಅಂದ್ರೆ ಮೋಹಾತ್ಮಕಂ ಚ ಸಂಸಾರಂ ಅಂದ್ರೆ ಸಂಸಾರ ಅನ್ನೋದು ಮೋಹಾತ್ಮಕವಾದ್ರು ಅಂತ ಹೇಳಿದ್ರೇನು, ಮೋಹವನ್ನು ಉಂಟು ಮಾಡೋದು, ಮೋಹದಿಂದ ಉಂಟಾಗಿರೋದು ಅದೇ ಅದರಲ್ಲಿ ಇರೋದು. ಅದು ಇಟ್ ಈಸ್ ಬಾರ್ನ್ ಆಫ್ ದಟ್ ಅಂಡ್ ಇಟ್ ಈಸ್ ನರಿಶ್ಡ್ ಬೈ ಇಟ್. ಸೊ ಹಾಗಾಗಿ ಅದು ಮತ್ತೆ ಮತ್ತೆ ಮೋಹವನ್ನು ಹೆಚ್ಚು ಮಾಡ್ತಾನೆ ಇರುತ್ತೆ ಅದು. ಆಮೇಲೆ ಮೋಹದಿಂದಲೇ ಉಂಟಾಗಿದೆ ಬೇರೆ. ಆ ಕಾರಣದಿಂದಲೇ ಏನ್ ಮಾಡಿದ್ದಾರೆ ನೋಡಿ, ನಮ್ಮ ಇದರಲ್ಲಿ ಸನಾತನ ಧರ್ಮ ಅಂತ ಒಂದರಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಶ್ರಮಗಳು ಹೇಳಿದ್ರು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತೆಲ್ಲ ಹೇಳಿದ್ರು. ಅದರಲ್ಲಿ ಒಂದೊಂದು ಆಶ್ರಮದಲ್ಲೂ ಕೂಡ ಅವ್ರು ಏನ್ ಮಾಡಿದ್ದಾರೆ, ಈ ತರ ಒಂದು ಮೋಹಾತ್ಮಕವಾದ ಸಂಸಾರದಿಂದ ಬಿಡಿಸ್ಕೊಳ್ಳೋಕೆ ಬೇಕಾದಷ್ಟು ದಾರಿಗಳನ್ನ ಒಳಗಡೆನೆ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ. ಇದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಪಾಂಡವರು ಸಣ್ಣ ಹುಡುಗರಾಗಿದ್ದಾಗ ಅವ್ರನ್ನ ಒಂದು ಲಾಕ್ಷಾಗ್ರಹದಲ್ಲಿ ಹಾಕ್ಬಿಟ್ಟು ಅವ್ರನ್ನ ಸುಟ್ಟು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ಶಕುನಿ. ಅದನ್ನ ಮಾಡಿದಾಗ ಈ ವಿಷಯ ಮತ್ತು ಯಾರೋ ಒಬ್ಬನ ಗೊತ್ತಾಗ್ಬಿಡ್ತೇವೆ ಬೇಕಾದ ಯಾರು ಇವ್ರಿಗೆ ಬೇಕಾದವ್ರಿಗೆ. ಅವನೇನ್ ಮಾಡ್ತಾನೆ, ಅದನ್ನ ನಿರ್ಮಾಣ ಮಾಡುವಾಗ ಅವನೇ ನಿರ್ಮಾಣ ಮಾಡೋನು ಒಳಗಡೆ ಇನ್ನೊಂದು ಸೀಕ್ರೆಟ್ ದಾರಿ ಒಂದು ಮಾಡಿರ್ತಾನೆ ಅವನು ಅಲ್ಲಿಂದ ಆಚೆ ಹೋಗಕ್ಕೆ. ಇವ್ರುಗಳು ಹೋಗ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಇದರಿಂದ ಬೆಂಕಿ ಹಚ್ತಾರೆ ಹೊರಗಡೆಯಿಂದ ಅವರು. ಆದ್ರೆ ಇವ್ರೇನ್ ಮಾಡ್ತಾರೆ, ತಾಯಿನೂ ಸಮೇತ ಎಲ್ಲರೂ ಅದರಿಂದ ಹೊರಗಡೆ ಆಚೆ ಬಂದ್ಬಿಡ್ತಾರೆ ಅವರು. ಹೀಗೆ ಇದರಿಂದ ಆಚೆ ಬರಕ್ಕೆ ನಮಗೆ ಬೇಕಾದಷ್ಟು ಇಂಥ ದಾರಿಗಳೆಲ್ಲ ಕೊಡ್ತಾರೆ. ಏನ್ ದಾರಿಗಳು ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಪ್ರಾರಂಭದಿಂದಲೇ ಅದನ್ನ ಒಂದು ವಿವಾಹ ಅಂತ ಮಾಡುವಾಗ್ಲೇನೆ ಅದನ್ನೇ ಕೂಡ ಒಂದು ಶಾಸ್ತ್ರೋಕ್ತವಾಗಿ ಮಾಡಿ, ಅದು ಯಾವ್ದಕ್ಕೆ ಅನುಕೂಲವಾಗಿರ್ಬೇಕು ಅಂತ ಹೇಳಿದ್ರೆ ಧಾರ್ಮಿಕವಾದ ರೀತಿ ಜೀವನಕ್ಕೆ ಅದಕ್ಕೆ ಅನುಕೂಲವಾಗಿರ್ಬೇಕು ಅಂತ ಮಾಡಿದ್ದಾರೆ. ಅದರಿಂದ ಧರ್ಮೇಣ ಪಾಪಂ ಅಪನುದ್ಧತಿ ಅಂತ ಒಂದು ಮಾತಿದೆ ಚೆನ್ನಾಗಿ. ಅದರಿಂದ ಧರ್ಮದಿಂದ ಅವರು ತಮ್ಮ ಅಶುದ್ಧಿಗಳೆಲ್ಲ ಹೋಗ್ಲಾಡ್ಸ್ಕೊಳ್ತಾರೆ. ಅವರು ಧರ್ಮದ ಆಚರಣೆಯಿಂದ ಪ್ರತಿ ಸಮಯದಲ್ಲೂ ಧರ್ಮಾಚರಣೆ. ಆ ಹೆಂಡತಿ ಕೂಡ ಅವ್ರಿಗೆ ಬಾಕಿಯವರು ಹೇಳೋ ತರ ಹಸ್ಬೆಂಡ್ ವೈಫ್ ಅಂತ ಹೇಳೋದ್ರಲ್ಲ, ಅದರಲ್ಲಿ ಧರ್ಮಪತ್ನಿ ಅಂತ ಒಂದು ಹೇಳ್ತಾರೆ. ಹಾಗಾಗಿ ಅಂತ ಒಂದು ಹೇಳಿದ್ದಾರೆ. ಅದರಿಂದ ಧರ್ಮಪತ್ನಿಯಾ ಸಹ ಸಂಕಲ್ಪ ಬರೋದ್ರಲ್ಲ ಹಾಗೆ ಬರುತ್ತೆ, ಧರ್ಮಪತ್ನಿಯಾ ಸಹ ಕರ್ಮ ಕರಿಷ್ಯೆ ಅಂತ ಬರುತ್ತೆ ಅದು. ಹಾಗಾಗಿ ಅವ್ರ ಜೊತೆಗೆ ಮಾಡ್ಬೇಕು ಅಂತ ಬಂದಾಗ ಅವ್ರಿಗೂ ಅದು ಸಂಸ್ಕಾರ ಸಿಗುತ್ತೆ. ಆಮೇಲೆ ನಮ್ದಲ್ಲಿ ಹೇಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಗಂಡಸರಿಗೆ ಹೇಗೆ ಉಪನಯನ ಸ್ಥಾನೀಯವೋ ಹಾಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಸ್ಥಾನೀಯ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಗಂಡನ ಕೈ ಹಿಡಿತಾಳಲ್ಲ, ಅದು ಅವಳ ಜವಾಬ್ದಾರಿಯನ್ನು ತಗೊಳ್ತಾಳಂತೆ. ಅವಳ ಒಂದು ಆಧ್ಯಾತ್ಮಿಕ ಏಳಿಗೆಗೆ ನಾನ್ ಜವಾಬ್ದಾರಿ ನಿನಗೆ ಅಂತ ಹೇಳ್ಬಿಟ್ಟು ಅವ್ನು ತಗೊಂಡು ಹಾಗೆ ಧಾರ್ಮಿಕ ಜೀವನ ನಡೆಸ್ತಾನೆ. ಇಂಥದ್ದು ನಮ್ಗೆ ಅಲ್ಲಲ್ಲಿ ಉಪನಿಷತ್ತುಗಳಲ್ಲಿ ಕೂಡ ಕಾಣಿಸುತ್ತೆ. ಅದು ಉದಾಹರಣೆಗೆ ನಮ್ಗೆ ಯಾಜ್ಞವಲ್ಕ್ಯರು ಮತ್ತು ಮೈತ್ರೇಯಿ ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ಅದು ಬರುತ್ತೆ ಅಂತ ಹೇಳಿದ್ರೆ, ಅವರು ಯಾಜ್ಞವಲ್ಕ್ಯರು ತುಂಬಾ ಚೆನ್ನಾಗಿರೋ ಒಂದು ಗೃಹಸ್ಥರು. ಅವರಿಗೆ ಮೈತ್ರೇಯಿ ಮತ್ತು ಕಾತ್ಯಾಯಿನಿ ಅಂತ 2 ಭಾರ್ಯರು, ದೊಡ್ಡ ಗುರುಕುಲ ಇಟ್ಕೊಂಡಿದ್ರು, ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ರು ಅವರು ಗುರುಕುಲವನ್ನ ಚೆನ್ನಾಗಿ ನಡ್ಸಕ್ಕೆ. ಆಮೇಲೆ ಒಳ್ಳೆ ಒಂದು ಜೀವನವನ್ನು ಮಾಡಿದ್ರು ಬೇರೆ, ಒಳ್ಳೆ ಜ್ಞಾನಿಗಳು ಬೇರೆ, 10 ಜ್ಞಾನಿಗಳು ಬೇರೆ. ಆದ್ರೆ ಅವರಿಗೆ ಒಂದಾದ ಸಮಯದಲ್ಲಿ ಸರಿ ನಾವು ಬೇಕಾದಷ್ಟು ಕಡೆ ಹೋಗಿದ್ದೀವಿ, ಬೇಕಾದಷ್ಟು ಜನಗಳ ಹತ್ರ ಡಿಬೇಟ್ ಎಲ್ಲ ಮಾಡಿದ್ದಾರೆ ಅವರು. ಮಾಡ್ಬಿಟ್ಟು ಯಾರೋ ಒಬ್ಬನಿಗೆ ಕೆಲವು ಸತಿ ಡಿಬೇಟ್ ಅಂತ ಬಂದಾಗ ಕೋಪ ತಾಪ ಎಲ್ಲ ಬರುತ್ತೆ, ಅದು ಅಂತದೆಲ್ಲ ಬರುತ್ತೆ. ಯಾರೋ ಒಬ್ಬನಿಗೆ ಶಾಪ ಕೊಟ್ಟು ಅವ್ನು ಸತ್ತು ಹೋಗ್ತಾನೆ, ಇದೆಲ್ಲ ಆಗುತ್ತೆ ಅವ್ರಿಗೆ. ಆಮೇಲೆ ಅವರು ಒಂದಾದ ಸಮಯದಲ್ಲಿ ಅವ್ರಿಗೆ ಅನ್ಕೊಳ್ತಾರೆ, ಸರಿ ನಾವ್ ಈ ತರ ಇರೋದಕ್ಕಿಂತ ನಾವು ಶಾಂತತೆಯನ್ನು ಪಡೆಯೋಣ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಶಾಂತತೆಯನ್ನು ಪಡೆಯಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಸನ್ಯಾಸ ಆಶ್ರಮ ಅಂತ ಒಂದು ಚೆನ್ನಾಗಿ ಕೊಟ್ಟಿದಾರಲ್ಲ, ಎಲ್ಲಾ ಆಶ್ರಮ ಒಂದು ಕೊನೆಯಲ್ಲಿ ಬಂದು ಒಂದು ರಿಟೈರ್ಮೆಂಟ್ ಅಂತ ಬರ್ಬೇಕು ಅವನಿಗೆ. ಅವನು ಹೆಂಡತಿಯನ್ನು ಕೈ ಹಿಡಿದು ಮಕ್ಕಳನ್ನೆಲ್ಲ ಹೆತ್ತು ಅವ್ರನ್ನೆಲ್ಲ ಚೆನ್ನಾಗಿ ಮುಂದಕ್ಕೆ ತಂದು ಆಮೇಲೆ ಅವರು ಅದರಿಂದ ಅವ್ರಿಗೆ ಜವಾಬ್ದಾರಿ ಎಲ್ಲ ಒಪ್ಪಿಸ್ಬಿಟ್ಟು ಅವ್ರು ಮಾಡ್ಬೇಕು. ಹಾಗಾಗಿ ಅವ್ರು ಅದರಿಂದ ಸ್ವಲ್ಪ ಬಿಡಿಸ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕದು. ಹಾಗಾಗಿ ಅದು ನಮ್ಗೆ ಅಲ್ಲಲ್ಲಿ ಕಾಣಿಸ್ತಾ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಇವ್ರ ಮನೇಲಿ ತುಂಬಾ ಚೆನ್ನಾಗಿ ಸಕ್ನ ನಡೆದು ಬಿಡ್ತದೆ. ಇವರಿಗೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ತಕ್ಷಣ ಅವ್ರ ಕಾಶಿ ಯಾತ್ರೆಗೆ ಹೊರಟು ಇವ್ರ ತಂದೆ ತಾಯಿ ತಕ್ಷಣನೇ ಅದು ಆಗ್ಬಂತವ್ರ ಆತರ ಒಂದು ಇದು ಬಂತು. ಸೊ ಹಾಗಾಗಿ ಅವ್ರಿಗೆ ಒಂದು ಜವಾಬ್ದಾರಿ ಅದು ಭಾಗವತದಲ್ಲಿ ತುಂಬಾ ಕಡೆ ಇದ್ರೆ ಕಾಣಿಸುತ್ತೆ ನಮ್ಗೆ. ಆ ರಾಜರು ಇರ್ತಾರೆ, ತುಂಬಾ ಚೆನ್ನಾಗಿ ಅವರು ಧಾರ್ಮಿಕವಾಗಿ ಮಾಡ್ತಾರೆ. ಈ ಫ್ಯಾನ್ ಹಾಕ್ತೀರಾ ಸ್ವಲ್ಪ, ಕೊನೆಯ ಸಿಚ್ಚದು ಆ ಕಡೆ, ಕೊನೆ ಕೆಳಗಡೆ ಕೊನೆ ಕೆಳಗಡೆ ಸಿಚ್ಚದು ಮೇಲ್ಗಡೆ ಕೈ ಹಿಟ್ಟೆ ಸಿಗುತ್ತೆ ಅದು. ಕೊನೆ ಕೆಳಗಡೆ, ಈ ಕಡೆ ಕೊನೆ ಕೆಳಗಡೆ, ಆ ಕಡೆ ಕೊನೆ, ಆ ಕಡೆ ಅಲ್ಲಿ ಕೆಳಗಡೆ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿ, ಒಂದು ಇನ್ಕ್ರೀಸ್ ಮಾಡಿ. ಸೊ ಅಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಒಂದೊಂದು ಸಮಯ ಬಂದಾಗ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಮಕ್ಕಳಿಗೆ ರಾಜ್ಯಭಾರವೆಲ್ಲ ಕೊಟ್ಬಿಟ್ಟು ಇವರು ವಾನಪ್ರಸ್ಥರು ಕೊಟ್ಟಿರ್ತಾರೆ. ಈಗ ಮಾಡ್ತಾರೆ ಅವರು. ಹೀಗೆ ಪ್ರತಿಯೊಂದು ಬೇಕಾದಷ್ಟು ಕಥೆಗಳು ಇದರಲ್ಲಿ ಭಾಗವತದಲ್ಲಿ ನೋಡ್ತೀವಿ ನಾವು. ಹೀಗೆ ಮಾಡ್ಬೇಕು ಅಂತ ಇದೆ ಅದು.
ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂತ ಒಂದು ಧಾರ್ಮಿಕವಾದ ಜೀವನ. ಆಮೇಲೆ ಇನ್ನೊಂದು ಪ್ರಯೋಜನ ಏನು ಅಂತ ಹೇಳಿದ್ರೆ ಅಂತ ಒಂದು ಗೃಹಸ್ಥಾಶ್ರಮದಿಂದಲೇ ಬ್ರಹ್ಮಚರ್ಯಾಶ್ರಮ ಮತ್ತು ಸನ್ಯಾಸಾಶ್ರಮ ನಿಂತಿದೆ. ಅವರುಗಳಿಗೆ ಕರ್ತವ್ಯವೇ ಕೂಡ ಸನ್ಯಾಸಿಗಳಿಗೆ ಭಿಕ್ಷೆ ಕೊಡ್ಬೇಕು, ಇದು ಮಾಡ್ಬೇಕು. ಅದನ್ನ ಕೂಡ ಅವರು ಇವರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಮಾಡಿ ತೋರಿಸಿದ್ರು. ಸತ್ಯನಾರಾಯಣ ಪೂಜೆ ಮಾಡೋ ದಿವಸ ಗುರು ಭಿಕ್ಷೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಜಾಗ ಕೊಟ್ಟು, ಅವತ್ತು ದೈವಾಧೀನವಾಗಿ ಶಂಕರ ಜಯಂತಿ ಬೇರೆ ಆಗಿತ್ತದು, ಶಂಕರಾಚಾರ್ಯರಿಗೆ ಅಂತ ಒಂದು ಬೇರೆ ವೇದಿಕೆ ಮಾಡಿದ್ರು. ಅದಕ್ಕೆ ಏನು ಇದು ಕಾಟಾಚಾರ ಅಂತ ಮಾಡಿಲ್ಲ, ಅದಕ್ಕೆ ಅಂತ ಪ್ರತ್ಯೇಕವಾಗಿ ಎಲ್ಲರಿಗೂ ಕೈಲೂ ಕೊಟ್ಟು ಅಷ್ಟೋತ್ತರ ಕೊಟ್ಟು ಎಲ್ಲರೂ ಹೇಳೋ ತರ ಮಾಡಿ ಅದಕ್ಕೊಂದು ಪೂಜೆನೂ ಮಾಡಿ, ಇದು ದಂಪತಿಗಳು ಅದಕ್ಕೆ ಒಂದು ಅಷ್ಟೋತ್ತರ ಪುಷ್ಪ ಪೂಜೆ ಅರ್ಚನೆಯನ್ನು ಮಾಡಿ, ಅದು ಬಿಟ್ಟು ಶಂಕರಲಿಂಗ ಭಗವಾನ್ ಅವರ ಇದು ಕೂಡ ಇಟ್ಟು ಅವ್ರಿಗೆ ಪಾದಕ್ಕೆ ಇಟ್ಟು ಅದಕ್ಕೆ ಎಲ್ಲರೂ ಬಂದವರೆಲ್ಲ ಕೂಡ ಒಂದು ಅವಕಾಶ ಕಲ್ಪಿಸ್ಕೊಡ್ತಾರೆ ನೋಡಿ. ಅದು ಕೂಡ ಒಂದು ಮುಖ್ಯವಾದ ಒಂದು ಕಲಿಬೇಕಾದದ್ದು. ಒಂದು ಗೃಹ ಅಂತ ಇದ್ರೆ ಅದು ಈ ತರ ಧಾರ್ಮಿಕವಾದ ಕೆಲಸದಲ್ಲಿ ಸಮಾಜದಲ್ಲಿ ಎಲ್ಲರನ್ನೂ ಕೂಡ ಇದ್ರಲ್ಲಿ ತೊಡಗಿಸ್ಬೇಕು ಅಂತ ಒಂದು ಇದು ಬರುತ್ತೆ. ಅದು ಎಷ್ಟೋ ಚಿಂತನೆ ಎಷ್ಟೋ ಜನಕ್ಕೆ ಬರಲ್ಲ, ಅದು ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ಸಂಸ್ಕಾರ ಅಂತ ಹೇಳೋದು. ಆ ತಂದೆ ತಾಯಿಗಳ ಸಂಸ್ಕಾರ ಕೊಟ್ಟಿದ್ರೆ ಅದು ಮಕ್ಕಳಿಗೆ ಬರುತ್ತೆ ಚೆನ್ನಾಗಿ. ಇದ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಸುಮ್ಮನೆ ಏನೇನೋ ಹೋಗ್ತಾರೆ, ಎಲ್ಲೆಲ್ಲೋ ಹೋಟೆಲ್ಗಳು ತಿಂತಾ ಇರ್ತಾರೆ, ಹನಿಮೂನ್ ಅದು ಇದಂತ ಓಡಾಡ್ತಾ ಇರ್ತಾರೆ, ಏನೋ ಒಂದು ಮಾಡ್ಬಿಡ್ತಾರೆ. ಹೊತ್ತು ಇಂಥದ್ದೆಲ್ಲ ಒಂದು ಬರೋದೇ ಇಲ್ಲ, ಬರೋದೇ ಇಲ್ಲ. ಎಲ್ಲರೂ ಈ ಸಂಸ್ಕಾರಗಳೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಸ್ಕಾರ ಪಡೆದಿರ್ಬೇಕು. ಅದಕ್ಕೆ ಸಂಸ್ಕಾರವಂತರಾಗಿರೋ ಮನೆಯಲ್ಲಿ ನಮ್ಗೆ ಸಂಬಂಧ ಸಿಗ್ಬೇಕು ಅಂತ ಹೇಳೋದು ಕೂಡ ಅದೇ ತುಂಬಾ ಮುಖ್ಯವಾದ ಕಾರಣ. ಇಲ್ಲವರೆ ಸುಮ್ಮನೆ ನಮ್ಮೆಷ್ಟು ಹೇಳ್ತಾ ಇದ್ರೆ ಏನ್ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ರು, ಅದರ್ವೈಸ್ ಇಟ್ ವಿಲ್ ಬಿಕಮ್ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಆಗೋದು ಅಷ್ಟೇ ಅಲ್ವಾ. ಒಂದು ಮನೆಯಲ್ಲೂ ಇದಕ್ಕೆ ಹೀಗೆ ಹೋದ್ರೆ ಇದು ಸಿಂಪ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂತ ಆಗೋಗ್ಬಿಡುತ್ತೆ. ಅದು ಆತರ ಆಗ್ಬಾರ್ದು. ಇದಕ್ಕೆ ಅಂತ ಒಂದು ರೀತಿ ಒಂದಿದೆ ಇದಕ್ಕೆ. ಹಾಗಾಗಿ ಆತರ ತಗೊಂಬಂದಾಗ ಏನಾಗುತ್ತೆ, ಅಧ್ಯಾತ್ಮ ಜೀವನಕ್ಕೆ ಬೇಕಾಗಿರೋ ಒಂದು ತಯಾರಿ ಸಾಮಗ್ರಿಗಳೆಲ್ಲ ಅವರಲ್ಲಿ ಬೆಳೀತಾ ಇರ್ತಾರೆ. ಹಾಗೆ ಬೆಳೀತಾ ಇದ್ದಾಗ ಏನಾಗುತ್ತೆ, ತುಂಬಾ ಚೆನ್ನಾಗಿ ಅವ್ರನ್ನ ತುಂಬಾ ಈಸಿಯಾಗಿ ಇದರಲ್ಲಿ ಬಂದು ಸೇರ್ಕೊಂಡ್ಬಿಡಕ್ಕಾಗತ್ತೆ ಅವರಿಗೆ. ಆ ಒಂದು ಕಲ್ಪನೆಯನ್ನ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ತುಂಬಾ ಚೆನ್ನಾಗಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಯಾವುದೇ ಒಂದು ಆಶ್ರಮದಲ್ಲೂ ಕೂಡ ನಾವು ಹೀಯಾಳಿಸಕ್ಕೆ ದಾರಿನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಅದನ್ನ ಸರಿಯಾಗಿ ಮಾಡದೆ ಹೋದ್ರೆ ಅದನ್ನ ಹೀಯಾಳಿಸ್ಬೇಕೆ ಹೊರತು ಆ ಆಶ್ರಮದನ್ನ ನಾವು ತಪ್ಪು ಹೇಳಕ್ ಬರೋದೇ ಇಲ್ಲ ಅದು ಅಂತ ಇದೆ ಅದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಮೋಹಾತ್ಮಕಂ ಸಂಸಾರ ಅಂತ ಹೇಳಿದ್ನಲ್ಲ, ಅದಕ್ಕೆ ಅದನ್ನ ಸ್ವ ಅಜ್ಞಾನೇನ ಗ್ರಸಿತ್ವ ಅಂತ ಹೇಳಿದ್ರೆ ಏನು, ತನ್ನ ಸ್ವಜ್ಞಾನೇನ ತನ್ನ ಸ್ವರೂಪದ ಜ್ಞಾನದಿಂದ ಅದನ್ನ ನುಂಗಾಕ್ಬಿಟ್ಟು ಆ ಮೋಹಾತ್ಮಕ ಸಂಸಾರ ಅಂತ ಇದ್ದಿಲ್ಲ ಅದ್ರ ಗ್ರಹಿತ್ವ ಅಂತ ಹೇಳಿದ್ರೆ, ಗ್ರಹಿತ್ವ ಅಂತ ಹೇಳಿದ್ರೆ ನುಂಗಾಕಿ ಅದನ್ನ ಹೋಗ್ಲಾರಿಸಿ ಪೂರ್ಣ ಸ್ವಯಮೇವ ಶಿಷ್ಯತೆ ನಾಣ್ಯತೆ, ಅವನು ಪೂರ್ಣ ಸ್ವರೂಪವಾಗಿ ನಾನು ಆನಂದ ಅಖಂಡ ಬ್ರಹ್ಮಸ್ವರೂಪವಾಗಿ ಅವನು ಉಳಿತಾನೆ. ಅವನು ನಾನು ಇದುವರೆಗೂ ಬ್ರಹ್ಮಸ್ವರೂಪ, ನಾನು ಜೀವಸ್ವರೂಪ ಅಂತ ಅನ್ಕೊಂಡಿದ್ದೆ, ನಾನು ಅದು ತಪ್ಪು ಅಂತ ತಿಳ್ಕೊಂಡವನು ಸರಿಯಾದ ಜ್ಞಾನದಿಂದ ಅವನು ತನ್ನ ಒಂದು ಆತ್ಮಜ್ಞಾನದಿಂದ ಅವನು ಆನಂದ ಸ್ವರೂಪವಾಗಿ ಇರ್ತಾನೆ ಅಂತ. ಇದನ್ನೇ ಕೂಡ ನಮ್ಮ ಇದರಲ್ಲಿ ಇದಕ್ಕೆ ತುಂಬಾ ಎಷ್ಟು ವಿಶೇಷವಾದ ಏನು ಅಂತ ಹೇಳಿದ್ರೆ, ಈ ಜೀವ ಸ್ವರೂಪವಾಗಿ ಜೀವನಾಗಿ ಇದ್ಕೊಂಡು ಸಂಸಾರಿಯಾಗಿ ಇದ್ಕೊಂಡಿದ್ದಾನಲ್ಲ, ಅವನು ವಾಸ್ತವವಾಗಿ ಬ್ರಹ್ಮಸ್ವರೂಪವೇ. ಅವನು ಹೀಗಿರುವಾಗ ಕೂಡ ಅವನು ಬ್ರಹ್ಮಸ್ವರೂಪವೇ ಅನ್ನೋದನ್ನೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಡಕ್ಕೆ ಈ ಬೃಹದಾರಣ್ಯಕ ಉಪನಿಷತ್ತು ಇದೆಯಲ್ಲ, ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಭಾಗ ಇದು ಮಹಾವಾಕ್ಯ ಅಲ್ಲಿ ಸೇರಿದ್ದದು. ತತ್ವಮಸಿ ಅನ್ನೋದು ಚಾಂದೋಗ್ಯ ಉಪನಿಷತ್ ಸೇರಿದ್ದು, ಬೃಹದಾರಣ್ಯಕ ಉಪನಿಷತ್ ಸೇರಿದ್ದು ಅಹಂ ಬ್ರಹ್ಮಾಸ್ಮಿ ಅಂತ. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳೋದು ಇದಕ್ಕೆ ಐತರೇಯ ಉಪನಿಷತ್ ಸೇರಿದ್ದು, ಅದು ಇದಕ್ಕೆ ಋಗ್ವೇದಕ್ಕೆ ಸೇರಿದ್ದದು. ಇದು ಅಥರ್ವಣ ವೇದಕ್ಕೆ ಸೇರಿದ್ದು ಇದು ಮಾಂಡೂಕ್ಯ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಇದೆ. ಹಾಗಾಗಿ 4 ವೇದಗಳಿಗೂ ಒಂದೊಂದು ರೆಪ್ರೆಸೆಂಟೇಟಿವ್ ಬೇಕಾದಷ್ಟು ಮಹಾವಾಕ್ಯ ಇದೆ. ಒಂದೊಂದು ಮುಖ್ಯವಾಗಿ ಇದು ತುಂಬಾ ಪ್ರಸಿದ್ಧವಾಗಿದ್ದು ಅಂತ ತೋರಿಸಿದ್ದಾರೆ. ಅದರಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಉಪನಿಷತ್ತಲ್ಲಿ ಮಂತ್ರವೇ ಬರೋದು ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ, ಬ್ರಹ್ಮಸ್ವರೂಪವೇ ಬ್ರಹ್ಮವೇ ತನ್ನನ್ನ ಬ್ರಹ್ಮಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ತಾನು ಅಖಂಡವಾಗಿ ಆಯ್ತು, ಅಖಂಡ ಸರ್ವಾತ್ಮ ಭಾವವನ್ನು ಹೊಂದಿತು ಅಂತ ಬರುತ್ತೆ. ಅದು ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅಭವತೆ ಅಂತ ಬರುತ್ತೆ. ನೋಡಿ ಅಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ, ಅವನು ಸರ್ವಾತ್ಮ ಭಾವವನ್ನು ಪಡ್ಕೊಂಡ ಅಂತ ಹೇಳಿಲ್ಲ. ಅದು ಬ್ರಹ್ಮವೇ ತನ್ನನ್ನ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡು ಸರ್ವಾತ್ಮ ಭಾವವನ್ನು ಪಡ್ಕೊಳ್ತು ಅಂತ ಬಂದ್ರೆ ಏನಾಗುತ್ತೆ, ಈ ಜೀವನಾಗಿರೋದು ಬ್ರಹ್ಮವೇ ಅಂತ ಗೊತ್ತಾಗುತ್ತೆ. ಅದು ಪ್ರತಿಯೊಬ್ಬರು ಕೂಡ ಜೀವನಾಗಿ ಕಾಣಿಸ್ಕೊಳ್ತಾ ಇರೋದು ಎಲ್ಲವೂ ಬ್ರಹ್ಮಸ್ವರೂಪವೇ. ಅದು ಜೀವನ ಮನುಷ್ಯರಾಗಿರ್ಲಿ ಅಥವಾ ಒಂದು ಪ್ರಾಣಿಯಾಗಿರ್ಲಿ, ಕ್ರಿಮಿ ಕೀಟವಾಗಿರ್ಲಿ, ಯಾವುದೇ ಆಗ್ಲಿ ಚೇತನ ಪದಾರ್ಥ ವಸ್ತು ಯಾವುದೇ ಒಂದು ಪ್ರಾಣಿಯಾಗಿರ್ಲಿ, ಅದು ಬ್ರಹ್ಮಸ್ವರೂಪವೇ ಈ ರೂಪದಲ್ಲಿ ಇದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಏನ್ ಮಾಡಿದ್ದಾರೆ ಶಂಕರಾಚಾರ್ಯರು ಕೂಡ, ಹಾಗಾದ್ರೆ ನಾವು ಈ ಬ್ರಹ್ಮವೇ ಈ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಅವಿದ್ಯೆ ಇದೆ ಅಂತ ಹೇಳ್ಬೇಕಾಗತ್ತಲ್ವಾ. ಅವಾಗ ಅದ್ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಇವರೇ ಪ್ರಶ್ನೆ ಮಾಡಿ ಎತ್ತಾರೆ ಅಲ್ಲಿ. ಬ್ರಹ್ಮಕ್ಕೆ ಏನಪ್ಪ ಬ್ರಹ್ಮಸ್ವರೂಪ ಎಂತದ್ದು, ಜ್ಞಾನ ಸ್ವರೂಪ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದೆ, ಅದಕ್ಕೆ ಹೇಗೆ ಅವಿದ್ಯೆ ಹೇಳಕ್ಕಾಗತ್ತೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ, ಹೌದು ನನಗೂ ಅದು ಬ್ರಹ್ಮಕ್ಕೆ ನಾವು ಅಜ್ಞಾನ ಹೇಳಕ್ಕೆ ನನಗೂ ಬೇಜಾರಾಗ್ತಾ ಇದೆ. ಆದ್ರೆ ನಾವ್ ಏನ್ ಮಾಡ್ಲಿ, ಈ ಉಪನಿಷತ್ತನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಅವಿದ್ಯೆ ಅನ್ನೋದು ಖಂಡಿತ ಏದೋ ಚೇತನ ವಸ್ತುಗೆ ಇರ್ಬೇಕು, ಕಲ್ಲುಗೋ ಮಣ್ಣಿಗೂ ಅವಿದ್ಯೆ ಇರಕ್ಕಾಗಲ್ಲ. ಈ ಉಪನಿಷತ್ ಹೇಳ್ತಾ ಇದೆ ಬ್ರಹ್ಮವು ತನ್ನನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು
ಆ ಸರ್ವಾತ್ಮ ಆಯ್ತು ಅಂತ. ಹಾಗಾದ್ರೆ ಆ ತಿಳುವಳಿಕೆ ಅದಕ್ಕೆ ಬರಕ್ ಮುಂಚೆ ತಾನು ಪರಿಚ್ಛಿನ್ನ ಅಂತ ಅನ್ಕೊಳ್ತಾ ಇತ್ತು, ತಾನು ಸುಖ ದುಃಖಿ ಅಂತ ಅನ್ಕೊಳ್ತಾ ಇತ್ತು, ತಾನು ಸಂಸಾರಿ ಅಂತ ಅನ್ಕೊಳ್ತಾ ಇತ್ತು. ಆದ್ರೆ ಅದು ಅಹಂ ಬ್ರಹ್ಮಾಸ್ಮಿ ಅಂತ ತಿಳುವಳಿಕೆ ಬಂದ ಮೇಲೆ ಅದ ಸರ್ವಾತ್ಮ ಆಯ್ತದು, ಅಖಂಡ ಸ್ವರೂಪವಾಗಿ ಅದು ಇನ್ಫೈನೈಟ್ ಅಂತ ಹೇಳ್ತೀವಲ್ಲ ಆತರ ಆಯ್ತದು. ಹಾಗಾಗಿ ಅವಾಗ ಏನ್ ಹೇಳ್ಬೇಕಾಗುತ್ತೆ, ಅದಕ್ಕೆ ಅವಿದ್ಯೆ ಇತ್ತು ಅಂತ ಹೇಳ್ಬೇಕಾಗುತ್ತೆ. ಅದೇ ಆ ವಿದ್ಯೆ ಸತ್ಯ ಅಂತ ಹೇಳ್ತಾ ಇಲ್ಲ, ಸತ್ಯವಾದ ಅವಿದ್ಯೆ ಆಗಿದ್ರೆ ಹೋಗ್ತಾ ಇರ್ಲಿಲ್ಲ ಅದು. ಹೇಗೆ ಅಗ್ನಿಗೆ ಸ್ವಭಾವ ಅನ್ನೋದು ಉಷ್ಣ ಮತ್ತು ಪ್ರಕಾಶ ಅನ್ನೋದು, ಅದು ಸ್ವಭಾವ ಅನ್ನೋದನ್ನ ಹೋಗ್ಲಾಡ್ಸಕ್ ಆಗಲ್ಲ. ಆ ತರ ಬ್ರಹ್ಮಕ್ಕೆ ಒಂದು ವೇಳೆ ಅವಿದ್ಯೆ ಅನ್ನೋದು ಅದ್ರ ಸ್ವಭಾವ ಅಂತ ಹೇಳ್ಬಿಟ್ರೆ ಹೋಗ್ಲಾಡ್ಸಕ್ ಆಗೋದೇ ಇಲ್ಲ, ಜಪಯ ಅಂದ್ರೆ ಹೋಗ್ಲಾಡ್ಸಕ್ ಆಗಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ ನಿಮಗೆ, ಈ ಜ್ಞಾನದಿಂದ ಅಜ್ಞಾನ ಹೋಗುತ್ತೆ ಅಂತ ಗೊತ್ತಾಗಿದೆ ಬರೋದ್ರಿಂದ ಅಜ್ಞಾನ ಅನ್ನೋದು ಅದರಲ್ಲಿ ಕಲ್ಪಿತ ಅಂತ ಗೊತ್ತಾಗುತ್ತೆ, ಅದ್ರ ಸ್ವಭಾವ ಅಲ್ಲ, ಅದು ಆಗಂತುಕ ಅಂತ ಗೊತ್ತಾಗುತ್ತೆ. ಅದರಿಂದ ಅದ್ರ ಸ್ವಭಾವಕ್ಕೆ ಸೇರಿದ್ದಲ್ಲ ಅಜ್ಞಾನ. ಯಾವುದೇ ನೋಡಿ, ಅದಕ್ಕೇನೆ ಒಬ್ಬನ ನಾವು ಬೈಯವಾಗ್ಲೂ ಏನೇ ಮಾಡಿದ್ರು ಕೂಡ ಅವ್ರು ಆತ್ಮನನ್ನು ಬೈತಾ ಇಲ್ಲ ನಾವು. ಈ ಬುದ್ಧಿ ಮನಸ್ಸು ಎಲ್ಲ ಸೇರ್ಕೊಂಡು ಒಂದು ಇದೆಯಲ್ಲ ಅದನ್ನ ಮಾತ್ರ ಬೈತಾ ಇದೀವಿ ನಾವು. ಆತ್ಮನಿಗೆ ಶುದ್ಧ ಅದು, ಅದಕ್ಕೆ ಯಾವುದೇ ಒಂದು ಅಜ್ಞಾನನೂ ಇಲ್ಲ, ಅದಕ್ಕೆ ಯಾವುದೇ ಒಂದು ಪಾಪ ಪುಣ್ಯ ಅದಕ್ಕೆ ಇಲ್ವೇ ಇಲ್ಲ ಅದಕ್ಕೆ. ಆದ್ರೆ ಈ ಅಜ್ಞಾನ ಪಾಪ ಪುಣ್ಯ ಎಲ್ಲ ಯಾವ್ದಕ್ಕಿದೆ ಅಂತ ಹೇಳಿದ್ರೆ, ನಾನು ಜೀವ ಅಂತ ಅನ್ಕೊಂಡು ಒಂದು ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ, ಮನಸ್ಸು ಬುದ್ಧಿಯೆಲ್ಲ ಇಟ್ಕೊಂಡು ಅವನಿಗೆ ಹೇಳ್ತಾ ಇದ್ದೀವಿ, ಅವನಿಗೇನೆ ತಿದ್ದುಕೊಳ್ಳಕ್ಕೆ ಅವನಿಗೆ ದಾರಿ ಇದೆ, ಸಾಧ್ಯವಾಗುತ್ತೆ. ಅದು ಹೀಗೆ ಒಂದು ತಿಳುವಳಿಕೆಯನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಡುತ್ತೆ ನಮ್ಗೆ. ಹಾಗಾಗಿ ಹಾಗಾಗಿ ಅಲ್ಲಿ ಆ ಬೃಹದಾರಣ್ಯಕ ಪ್ರಸಂಗದಲ್ಲಿ ಯಾವ ತರ ಒಂದು ವಾಕ್ಯ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಬ್ರಹ್ಮೈವ ಸ್ವಾವಿದ್ಯೆಯ ಸಂಸರತಿ ಇವ ಬ್ರಹ್ಮೈವ ಸ್ವವಿದ್ಯೆಯ ಮುಚ್ಚತೆ ಇವ ಅಂತ ಎರಡು ಕಡೆ ಇವ ಹಾಕಿದ್ದಾರೆ. ಇವ ಅಂದ್ರೆ ಹಾಗೆ ಅದು ಬ್ರಹ್ಮವೇ ತನ್ನ ಅವಿದ್ಯೆಯಿಂದ ಸಂಸಾರಿಯಾಗಿರೋ ತರ ಕಾಣಿಸ್ಕೊಳ್ತಾ ಇದೆ, ಬ್ರಹ್ಮವೇ ತನ್ನ ಸ್ವರೂಪದ ವಿದ್ಯೆಯಿಂದ ಮುಕ್ತಿ ಹೊಂದಿದ ತರ ಕಾಣಿಸ್ಕೊಳ್ತಾ ಇದೆ ಅಂತ. ಹಾಗಾಗಿ ಸಂಸಾರಿಯಾಗಿರೋದು ಸತ್ಯವಲ್ಲ, ಮುಕ್ತಿ ಹೊಂದೋದು ಸತ್ಯವಿಲ್ಲ. ಯಾಕಂದ್ರೆ ಮುಕ್ತಿ ಅನ್ನೋದು ಯಾವಾಗ ಹೇಳ್ತೀವಿ, ರಿಲೇಟಿವ್ ಟು ಎನಿಥಿಂಗ್. ಫ್ರೀಡಮ್ ಅನ್ನೋದು ಯಾವಾಗ ರಿಲೇಟಿವ್ ಟು ಬಾಂಡೇಜ್. ಬಂಧ ಅಂತ ಒಪ್ಕೊಂಡ್ರೆ ಮುಕ್ತಿ ಅಂತ ನಾವು ಹೇಳ್ಬೇಕಾಗುತ್ತೆ, ಬಂಧ ಅನ್ನೋದೇ ಸತ್ಯವಲ್ಲ. ಹಾಗಾಗಿ ಮುಕ್ತಿ ಅನ್ನೋದು ಔಪಚಾರಿಕ. ಇಷ್ಟೊಂದು ವೇದ ಗ್ರಂಥಗಳೆಲ್ಲ, ಇಷ್ಟೊಂದು ಉಪನಿಷತ್ತುಗಳೆಲ್ಲ ಬಂದು ಬೇಕಾದಷ್ಟು ಭಗವತ್ಪಾದರ ಭಾಷೆಗಳೆಲ್ಲ ಬರೆದು ಇನ್ನೂ ಎಷ್ಟೊಂದು ಗ್ರಂಥಗಳೆಲ್ಲ ಬಂದಿರೋದೆಲ್ಲ ಇಲ್ದೇ ಇರೋ ಬಂಧವನ್ನು ಹೋಗ್ಲಾಡ್ಸಕ್ಕೆ, ಇಲ್ದೇ ಇರೋ ಬಂಧನವನ್ನು ಹೋಗ್ಲಾಡ್ಸಕ್ಕೆ. ಇದಕ್ಕೆ ತುಂಬಾ ಚೆನ್ನಾಗಿ ಒಂದು ಕಥಾ ಪ್ರಸಂಗ ಬೇಕಾದಷ್ಟು ಕಲ್ಪನೆ ಮಾಡ್ತಾರೆ, ಯಾರು ಬೇಕಾದ್ರೂ ಚಿಂತಕರೆಲ್ಲ ಮಾಡ್ತಾರೆ. ಹಾಗಾಗಿ ಪರಮಾರ್ಥಾನಂದ ಸ್ವಾಮಿಯವರು ಈ ತರ ಕಲ್ಪನೆ ಮಾಡಿದ್ರು. ಒಬ್ಬ ತನ್ನ ಸ್ನೇಹಿತನ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅವನ ಜೊತೆ ಇದ್ಬಿಟ್ಟು ಬರೋಣ ಅಂತ ಒಂದ್ 3-4 ಗಂಟೆ ಹೊತ್ತು ಅವನ ಹತ್ರ ಇದ್ದು ಆಟ ಎಲ್ಲ ಆಡ್ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದು ಬೇವರ್ತಾ ಇದೆ ಅಂತ ಸ್ನಾನ ಮಾಡ್ಬಿಟ್ಟು ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ತನ್ನ ಕೊರಳಲ್ಲಿ ಹಾಕೊಂಡಿದ್ದ ಒಂದು ಸಣ್ಣ ಒಂದು ಚೈನ್, ಬಂಗಾರದ ಸರ ಇಲ್ಲ ಅಂತ ಅವನಿಗೆ ಅನ್ಸುತ್ತೆ. ಅವಾಗ ಏನಪ್ಪಾ ಇದು, ನಾವೆಲ್ಲ ಹೋಗಿದ್ವಿ, ಇಷ್ಟೊತ್ತಿದ್ವಿ ಅವ್ರ ಮನೇಲಿ ನಾವೇನೇನ್ ಮಾಡಿದ್ವಿ, ಅವ್ರ ಮನೇಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು, ಸ್ವಿಮ್ಮಿಂಗ್ ಮಾಡಿದ್ವಿ ನಾವು, ಆಮೇಲೆ ಸ್ವಲ್ಪ ಟೆನ್ನಿಸ್ ಎಲ್ಲ ಆಡಿದ್ವಿ, ಖಂಡಿತ ಆ ಸಮಯದಲ್ಲಿ ಎಲ್ಲೋ ಬಿದ್ದಿರ್ಬೇಕಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿಂದ ಓಡ್ತಾನೆ ಅವ್ರ ಮನೆಗೆ. ಯಾಕಪ್ಪ ಇವಾಗ ತಾನೇ ಓದಿ ಎಷ್ಟೊತ್ತಿದ್ಬಿಟ್ಟು ಏನ್ ಓಡು ಬಂದಿ ಅದು ಇಷ್ಟ ಅವಸರವಾಗಿ ಅಂತ ಹೇಳಿದಾಗ, ನೋಡು ನನ್ನ ಕೊರಳಲ್ಲಿ ಹಾಕೊಂಡು ಚೈನ್ ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ, ಅಲ್ಲೇ ಇದೆಯಲ್ಲಪ್ಪ ಅಂತ ಅವ್ನು ತೋರಿಸ್ತಾನೆ. ಹಾಗಾಗಿ ಅವ್ನು ತೋರಿಸ್ದಾಗ ಇವ್ನಿಗೆ ಇಲ್ಲೇ ಇದೆ ಅಂತ ಗೊತ್ತಾಯ್ತು. ಆದ್ರೆ ಇವನು ಓಡಿದ್ದು, ಅವ್ರ ಮನೆಯಿಂದ ಓಡ್ ಬಂದಿದ್ದು ಪ್ರಯೋಜನವಾಯ್ತು, ಪ್ರಯೋಜನವಿಲ್ಲ. ಓಡಿದಕ್ಕೆ ಏನ್ ಪ್ರಯೋಜನ ಅಂತ ಕೇಳಿದ್ರೆ, ಓಡಿದ್ ಬೇಕಾಯ್ತೋ ಬೇಕಿಲ್ವೋ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ನಮ್ಗೆ ಬೇಕಾಯ್ತು ಅಂತ ಹೇಳ್ಬೇಕಾಗಿತ್ತೆ. ಯಾತಿಗ್ ಬೇಕಾಯ್ತು ಅಂತ ಹೇಳಿದ್ರೆ, ನಾನು ಓಡಿ ಬಂದಿದ್ದು ಬೇಕಿರ್ಲಿಲ್ಲ ಅಂತ ಗೊತ್ತಾಗಕ್ ಬೇಕಾಗಿತ್ತು ಅದು ಓಡ್ ಬಂದಿದ್ದು. ಅದು ಇಲ್ಲೇ ಇದ್ದಿದ್ದೆ ನನಗೆ ಗೊತ್ತಾದ್ರೆ ಮನೇಲೆ ಇರ್ತಾ ಇದ್ದೆ, ಅದೇ ಅದು ಗೊತ್ತಾಗಿದ್ದು ಮನೇಲಿ ಗೊತ್ತಾಗ್ಲಿಲ್ಲ ಅವನಿಗೆ, ಇಲ್ಲೇ ಗೊತ್ತಾಯ್ತು. ಅದರಿಂದ ಇವ್ನು ಓಡ್ ಬರ್ಬೇಕಾಗಿತ್ತು. ಅದು ಅದೇ ಓಡ್ ಬಂದ್ಮೇಲೆ ಇವ್ನು ಗೊತ್ತಾಗುತ್ತೆ, ಓಡ್ ಬಂದಿದ್ದು ಬೇಕಾಗಿರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಆತರ ಇಷ್ಟೊಂದು ಗ್ರಂಥಗಳು, ಇಷ್ಟೊಂದು ಸಾಧನೆಗಳು, ಎಲ್ಲ ಜನ್ಮಾಂತರ ಅದು ಎಷ್ಟು ಹೇಳಿದ್ದಾರೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ಬಿಟ್ಟು ಈ ಒಂದು ಸಾಧನೆ ಅನ್ನೋದು ಒಂದೊಂದು ಜನ್ಮದಲ್ಲೂ ಕಿಂಚಿತ್ ಸೇರ್ಸ್ಕೊಂಡ್ ಬರುತ್ತೆ. ಅದು ಇಷ್ಟೆಲ್ಲ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಅದು ಇಲ್ಲದೇ ಇರೋ ಒಂದು ಬಂಧನವನ್ನು ಹೋಗ್ಲಾಡ್ಸಕ್ಕೆ. ಅದು ನಾನು ಯಾವತ್ತೂ ಹೀಗೆ ಇದ್ದಿದ್ದೀನಿ ಅಂತ. ಅದಕ್ಕೆ ರಮಣ ಮಹರ್ಷಿಗಳು ಅವ್ರು 14 ವರ್ಷದಲ್ಲಿ ಪಡ್ಕೊಂಡ್ಬಿಟ್ರು ಅದನ್ನ. ಆದ್ರೆ ಅವರು 75-76 ವರ್ಷ ತನಕ ಸುಮಾರು ಅವ್ರಿಗೆ ಬದುಕಿದ್ರು. ಆವಾಗ ಎಷ್ಟೋ ಜನ, ಸಾವಿರಾರು ಜನ ಅವ್ರಲ್ಲಿ ಬಂದು ನೋಡಿದ್ದಾರೆ, ಬೇಕಾದಷ್ಟು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡಿದ್ದಾರೆ, ಎಷ್ಟೋ ಇವರು ಮಾತುಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರಿಗೆ ಒಂದ್ಸತಿ ಹೇಳಿದ್ರಂತೆ ಅವರು, ಇಷ್ಟು ಸುಲಭವಾಗಿದೆ, ಇದಕ್ಕ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾರಂತೆ ಅವರು. ಎಷ್ಟು ಸುಲಭವಾದಿರೋ ಇದಕ್ಕ ಇಷ್ಟು ಕಷ್ಟಪಡ್ತಾರೆ ಎಲ್ಲರೂ ಅಂತ. ಹಾಗಾಗಿ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಒಂದ್ ಕಡೆ, ತದ್ದೂರೇ ತದ್ವಂತಿಕೆ ಅಂತ. ಅದು ಯಾರಿಗೆ ತಯಾರು ಮಾಡ್ಕೊಂಡಿಲ್ವೋ, ಅವ್ರ ಸಿದ್ಧತೆ ಪಡ್ಕೊಂಡಿಲ್ವೋ ಅವ್ರಿಗೆ ತುಂಬಾ ದೂರದಲ್ಲಿರೋ ಗುರಿ ಅದು. ಆದ್ರೆ ಯಾರು ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದಾರೋ ಅವ್ರಿಗೆ ಅತ್ಯಂತ ಹತ್ರವಾದದ್ದು. ಹಾಗಾಗಿ ಅದಕ್ಕಿಂತ ಹತ್ರ ಬೇರೆ ಯಾವ್ದು, ತನ್ನ ಆತ್ಮಸ್ವರೂಪ ಎಲ್ಲದಕ್ಕಿಂತ ಹತ್ರ ಅಂತ ಹೇಳಕ್ಕಾಗಲ್ಲ. ಆತ್ಮಸ್ವರೂಪವೇ ನೋಡಿ. ಇವಾಗ ಹತ್ರ ಅಂತ ನೀವು ಯಾರನ್ನೇ ಸೇರ್ಸ್ಕೊಂಡು ಒಂದು ಮಗುನ ಇದು ತೊಡೆ ಇಟ್ಕೊಂಡ್ರು ಕೂಡ, ತಬ್ಕೊಂಡ್ರು ಕೂಡ ನೀನ್ ಬೇರೆ ಅದ್ ಬೇರೆ ಅಂತ ಇರ್ತಲ್ವಾ. ಆದ್ರೆ ನಿನ್ ಸ್ವರೂಪವನ್ನ ನೀನ್ ತಾನಲ್ಲ ಅಂತ ಮಾಡ್ಕೊಳಕ್ ಆಗೋದೇ ಇಲ್ಲ. ಅದನ್ನ ನೀನ್ ಹತ್ರಕ್ಕೆ ಸೇರ್ಸ್ಕೋಬೇಕು ಅಂತ ಕೂಡ ಇಲ್ವೇ ಇಲ್ಲ. ನೀನೇ ಆಗಿರೋ ಅದನ್ನ ನಾನು ಅಂತ ತಿಳ್ಕೊಬೇಕೇ ಹೊರತು ಅದನ್ನ ನೀನ್ ಬೇರೆ ಏನು ಮಾಡ್ಬೇಕಾಗಿಲ್ಲ ಅಂತ. ಅದು ಕೂಡ ತದ್ದೂರೇ ತದ್ವಂತಿಕೆ. ಇದಕ್ಕೆ ನಮ್ಗೆ ಉದಾಹರಣೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಒಂದೇ ಕ್ಲಾಸಲ್ಲಿ ಪರೀಕ್ಷೆ ಪಾಠ ಕೊಟ್ಟಿರ್ತಾರೆ.
ಪರೀಕ್ಷೆಗೆ ಬಂದ್ಮೇಲೆ ಪರೀಕ್ಷೆಯಿಂದ ಆಚೆ ಬಂದ್ಮೇಲೆ ಹೇಳ್ತಾನೆ, ಒಬ್ಬರು ಹೇಳ್ತಾನೆ ತುಂಬಾ ಚೆನ್ನಾಗಿ ಈಸಿ ಆಗಿತ್ತು, ನಾನು ಚೆನ್ನಾಗಿ ಎಲ್ಲ ಮಾಡಿದೀನಿ, ನನಗೆ 99 ಬಂದು ಖಂಡಿತ ಬರುತ್ತೆ, ಅಕಸ್ಮಾತ್ 1 ಮಾರ್ಕ್ ಏನಾದ್ರು ಕಡಿಮೆ ಆಗ್ಬೋದು ಅಂತ ಹೇಳ್ತಾನೆ. ಇನ್ನೊಬ್ಬರಿಗೆ ನನಗೆ 89 ನನ್ಗೆ ಬರುತ್ತೆ, ನಾನು ಇದು ನನ್ಗೇನೋ ಈ ತರ ಆಗುತ್ತೆ ಅಂತ ಹೇಳ್ತಾನೆ. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇವ್ನು ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾನೆ, ಅವ್ನು ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಷ್ಟೇ ಡಿಫ್ರೆನ್ಸ್ ಅಲ್ವಾ. ಎಲ್ಲರಿಗೂ ಒಂದೇ ಪಾಠನೇ ಮಾಡಿದ್ದಾರೆ, ಒಂದೇ ಪರೀಕ್ಷೆ ಪೇಪರ್ ಕೊಟ್ಟಿದ್ದಾರೆ, ಹಾಗಿರುವಾಗ ನಾವು ಇದನ್ನೇ ಹೇಳ್ಬೇಕು. ಹಾಗಾಗಿ ಇದು ಹೇಗೆ ಸುಲಭ, ಯಾರಿಗೆ ಕಷ್ಟ ಅಂತ ಹೇಳಿದ್ರೆ, ಸಿದ್ಧತೆ ಮಾಡ್ಕೊಂಡವ್ರಿಗೆ ಕೇಕ್ ವಾಕ್ ಅಂತ ಹೇಳ್ತಾರಲ್ಲ ಆ ತರ, ಸಿದ್ಧತೆ ಮಾಡ್ಕೊಳ್ದೆ ಹೋದ್ರೆ ಅವ್ರಿಗೆ ತುಂಬಾ ಕಷ್ಟವಾದ ಒಂದು ಮುಳ್ಳಿನ ಮೇಲೆ ಅಡಿಯೋ ತರನೇ ಇರುತ್ತೆ ಅದು ಅಂತ ಇರುತ್ತೆ ಅದು. ಅದಕ್ಕೇನೆ ನೋಡಿ ಗೀತೆಯಲ್ಲಿ ಕೂಡ ಎರಡು ಕೂಡ ನಮಗೆ ತೋರಿಸುತ್ತೆ, ಎರಡು ಎಕ್ಸ್ಟ್ರೀಮ್ಸ್ ತೋರಿಸುತ್ತೆ. 7ನೇ ಅಧ್ಯಾಯದಲ್ಲಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ನೋಡಿ, ಸಾವಿರಾರು ಮನುಷ್ಯರಲ್ಲಿ ಯಾರೋ ಕೆಲವರು ಇದಕ್ಕೆ ಪ್ರಯತ್ನ ಪಡ್ತಾರೆ, ಆ ಕೆಲವರು ಪ್ರಯತ್ನ ಪಡೋರಲ್ಲಿ ಕೂಡ ಯಾರೋ ಒಬ್ಬ ಅದನ್ನ ಗುರಿ ಮುಟ್ತಾನೆ ಅಂತ ಹೇಳ್ತಾನೆ. ಆದ್ರೆ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಇದು ಅಂತ ಹೇಳ್ಬಿಟ್ಟು ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳ್ಬಿಟ್ಟು ಇದನ್ನ ತುಂಬಾ ಸುಲಭವಾಗಿ ತುಂಬಾ ಸುಲಭವಾದ ಅಂತ ರಾಜವಿದ್ಯಾ ರಾಜಗುಹ್ಯ ತುಂಬಾ ಸುಲಭವಾದ್ದು ಅಂತ ಅವನ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಿದ್ರೆ ಯಾರಿಗೆ ಕಷ್ಟ ಯಾರಿಗೆ ಸುಲಭ ಅಂತ ಹೇಳಿದ್ರೆ, ಸಿದ್ಧತೆ ಅದು ಕಷ್ಟ ಸುಲಭ ಅನ್ನೋದು ಕೂಡ ರಿಲೇಟಿವ್ ಅಂತ ಆಗೋಗ್ಬಿಡುತ್ತೆ ಅದು ಅಲ್ವಾ. ರಿಲೇಟಿವ್ ಟು ದಿಸ್ ಇಟ್ ಇಸ್ ಈಸಿ, ರಿಲೇಟಿವ್ ಟು ದಟ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಸಿದ್ಧತೆ ಮೇಲೆ ಹೋಗುತ್ತೆ ಇದು ಎಲ್ಲವೂ ಅಂತ ನಮ್ಗೆ ಗೊತ್ತಾಗುತ್ತೆ ಅದು. ಇಲ್ಲಿ ಅವರು ಇದನ್ನ ಹೇಳಿದ್ರು. ಸೊ ಇವಾಗ ಮುಂದಕ್ಕೆ ನೋಡಿ, ಚೆನ್ನಾಗಿರೋ ಶ್ಲೋಕ ಇದು, ನೆನೆಸುತ್ತಿ ಓದ್ತೀನಲ್ಲ. ತಸ್ಮಾತ್ ಪರಂ ಸ್ವಕೀಯಂ ದೇಹಂ ಮೋಹಾತ್ಮಕಂ ಚ ಸಂಸಾರಂ ಸ್ವಜ್ಞಾನೇನ ಗ್ರಸಿತ್ವ ಸ್ವಪೂರ್ಣಃ ಸ್ವಯಮೇವ ಶಿಷ್ಯತೆ ನಾಣ್ಯತೆ. ಹಾಗಾಗಿ ಈ ಮೋಹಾತ್ಮಕವಾದ ಈ ಸಂಸಾರವನ್ನ ಅವನು ತನ್ನ ಜ್ಞಾನದಿಂದ, ತನ್ನ ಸ್ವರೂಪದ ಜ್ಞಾನದಿಂದ ಹೋಗಲಾಡಿಸಿ ಅವನು ಪೂರ್ಣ ಸ್ವರೂಪವಾಗಿ ಉಳಿತಾನೆ ಅಂತ. ಇದಕ್ಕೆ ಮುಂಚೆ ಅವನು ನಾನು ತನ್ನನ್ನ ಪರಿಚಯನಾಗಿ ಅನ್ಕೊಂಡಿದ್ದ. ನನಗೆ ಕಷ್ಟ ಸುಖಗಳೆಲ್ಲ ಬರ್ತಾ ಇದೆ, ನನಗೆ ರೋಗ ರುಜಿನಗಳೆಲ್ಲ ಇದೆ, ನನಗೆ ಇದು ಆಗು ಹೋಗುಗಳೆಲ್ಲ ಬೇಕಾದಷ್ಟು ಆಗ್ತಾ ಇದೆ ಅಂತ ಅನ್ಕೊಂಡಿದ್ದ. ಆದ್ರೆ ಈ ಜ್ಞಾನ ಬಂದಾಗ ಅವನಿಗೆ ನಾನು ಯಾವತ್ತೂ ಈ ಸ್ವರೂಪವಾಗಿ ಇದ್ದೀನಿ ಅಂತ ಅವನು ತಿಳ್ಕೊಳ್ತಾನೆ. ಇವಾಗ ಮುಂದಿನ ಒಂದು ಶ್ಲೋಕ ಹೇಳ್ಬಿಟ್ಟು ಈ ತರಗತಿ ಸೆಷನ್ ನಾವು ಸತ್ಯಂ ಜ್ಞಾನಂ ಅನಂತಂ ಪ್ರಕೃತಂ ಪರಮಾತ್ಮ ರೂಪಮದ್ವೈತಂ ಅವಬೋಧಯಂತಿ ನಿಖಿಲಾಶ್ರುತಯಃ ಸ್ಮೃತಿರಪಿ ಸಮಸ್ತಾಭಿಃ. ಇದು ಹೇಳ್ತಾ ಇದ್ದಾರೆ, ಈ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಪರಮಾತ್ಮ ರೂಪಂ ಅದ್ವೈತಂ, ಈ ಪರಮಾತ್ಮ ರೂಪವಾದ ಅದ್ವೈತ ಸ್ವರೂಪ, ಅದನ್ನ ಸತ್ಯಂ ಜ್ಞಾನಂ ಅನಂತ ಸ್ವರೂಪವಾಗಿರೋದು, ಅದನ್ನ ಅವಬೋಧಯಂತಿ ನಿಖಿಲಾಹ, ಅದನ್ನ ನಮ್ಗೆ ತೋರಿಸ್ಕೊಡ್ತಾ ಇದೆ. ಎಲ್ಲಾ ಶ್ರುತಿಗಳು ಎಲ್ಲಾ ಸ್ಮೃತಿಗಳು ಕೂಡ ನಮ್ಗೆ ಅದನ್ನೇ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ನಮ್ಮ ಸ್ವರೂಪವಾದ್ದು ಯಾವುದು ಅಂತ ಹೇಳಿದ್ರೆ ಸತ್ಯಂ ಜ್ಞಾನಂ ಅನಂತ ಸ್ವರೂಪ, ನಾವು ಪೂರ್ಣ ಸ್ವರೂಪ, ನಾನು ಪರಿಚ್ಛನ್ನತೆ ಅನ್ನೋದು ನನಗೆ ಯಾವತ್ತೂ ಇಲ್ಲ ಅಂತ. ಅದಕ್ಕೇನೆ ನೋಡಿ, ಈ ಇಂಗ್ಲಿಷ್ ಇದರಲ್ಲಿ ರೀತಿಯಲ್ಲಿ ಸೈಕಾಲಜಿಸ್ಟ್ ಎಲ್ಲ ಕೂಡ ಕಂಡಿಡ್ಕೊಂಡಿದ್ದಾರೆ, ಅದನ್ನ ನಾವು ಯಾವ ತರ ನಾವು ಭಾವನೆ ಮಾಡ್ತೀರೋ ಅದೇ ತರನೇ ಆಗ್ತೀವಿ ಅಂತ ಅಲ್ವಾ. ತದ್ಭವತಿ ಅಂತ ಅದು ಹಾಗೆ ಆಗುತ್ತೆ ಅಂತ. ಅದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ಬೋದು, ಎಲ್ಲಾ ಕಡೆನೂ ನಾವು ಅದನ್ನ ನೋಡ್ಬೋದು. ಅದಕ್ಕೆ ನಮ್ಗೆ ಹೊಸದಾಗಿ ಯಾರು ಹೇಳ್ಕೊಡ್ಬೇಕು ಅಂತ ಇಲ್ಲ, ನಾವು ಚೆನ್ನಾಗಿ ನೋಡ್ಬೋದು ಅದನ್ನ. ಅದೇ ತರ ಇಲ್ಲೂ ಕೂಡ ನನ್ನ ಸ್ವರೂಪವೇ ಬ್ರಹ್ಮಸ್ವರೂಪ. ಅದಕ್ಕೇನೆ ನಮ್ಗೆ ಶಂಕರಾಚಾರ್ಯರು ಇಂಥವರೆಲ್ಲ ಮಹಾತ್ಮರೆಲ್ಲ ಏನ್ ಮಾಡಿದ್ರೆ ಬೇಕಾದಷ್ಟು ಶ್ಲೋಕಗಳೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಏನು ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಅಂತ ಶ್ಲೋಕದಲ್ಲಿ ನಿರ್ವಾಣ ಷಟ್ಕಂ ಅಂತ ಇರೋದು, ತದೇಕೋವಶಿಷ್ಟ ಶಿವ ಕೇವಲೋಹಂ ಅಂತ ಹೇಳೋದು, ಆಮೇಲೆ ಬ್ರಹ್ಮಾನುಚಿಂತನ ಅನ್ನೋದು, ಈ ತರ ಬೇಕಾದಷ್ಟು ಶ್ಲೋಕಗಳಲ್ಲಿ ಇಂಥದನ್ನ ಹೇಳ್ಕೊಳ್ತಾ ಇರೋ, ಅರ್ಥ ಗೊತ್ತಿಲ್ಲದೆ ಆದ್ರೂ ಕೂಡ ಹೇಳ್ಕೊಳ್ತಾ ಇರೋ. ಆ ಹೇಳ್ಕೊಳ್ತಾ ಅದರಿಂದ ಒಂದು ಪವಿತ್ರತೆ ಬರುತ್ತೆ ಮನಸ್ಸಿಗೆ. ಆ ಪವಿತ್ರತೆಯಿಂದ ಒಂದು ಶಕ್ತಿ ಬರುತ್ತೆ ಮನಸ್ಸಿಗೆ, ಈ ಸತ್ಯವನ್ನ ತಿಳ್ಕೊಳಕ್ಕೆ, ಅದನ್ನ ಗ್ರಹಣ ಮಾಡ್ಕೊಳಕ್ಕೆ, ಅದನ್ನ ಮನಸ್ಸಲ್ಲಿ ಧಾರಣೆ ಮಾಡ್ಕೊಳಕ್ಕೆ ಒಂದು ಶಕ್ತಿ ಬರುತ್ತೆ ಅದರಿಂದ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಹೇಳ್ಕೊಟ್ರದನ್ನ. ಹಾಗಾಗಿ ನಮ್ಗೆ ವಿಷಯ ಅರ್ಥ ತಿಳಿದೇ ಹೋದ್ರೂ ಕೂಡ ಒಂದು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡು ಅಂತ ಹೇಳ್ತಾರಲ್ಲ, ಅದು ಮಾಡ್ತಾ 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 ಅವ್ನಿಗೆ ಏನಾಗುತ್ತೆ, ಮನಸ್ಸಿಗೆ ಒಂದು ಶುದ್ಧತೆ ಬರುತ್ತೆ. ಅದರಿಂದ ಅವನಿಗೆ ಹತ್ರಕ್ಕೆ ಹೋಗ್ತಾನೆ, ಅಂದ್ರೆ ಭಗವಂತನ ಒಂದು ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಚೆನ್ನಾಗಿ ಅವನು ಪಾತ್ರನಾಗ್ತಾನೆ. ಅದು ಪಾತ್ರನಾದ್ರೆ ಏನಾಗುತ್ತೆ, ಭಗವಂತ ಕೊಡೋ ಒಂದು ದೊಡ್ಡ ಇದು ಪ್ರಸಾದ ಯಾವ್ದು ಅಂತ ಹೇಳಿದ್ರೆ ಆತ್ಮಜ್ಞಾನ ಪ್ರಸಾದ. ಅದೇನೆ ಆತ್ಮಜ್ಞಾನ ಪ್ರಸಾದಕ್ಕೆ ಅವನಿಗೆ ಅರ್ಹತೆಯನ್ನು ಕೊಡೋದು, ಆ ಪ್ರಸಾದವನ್ನು ಅವನಿಗೆ ಕೊಡೋದು ಅಂತ. ಹಾಗಾಗಿ ಇಂಥ ಒಂದು ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಗೆ ಇಂಥ ಶ್ಲೋಕಗಳನ್ನ ಬೇಕಾದಷ್ಟು ಕೊಟ್ಟಿದ್ದಾರೆ. ಅದರ ಅರ್ಥ ಪೂರ್ತಿ ನಮ್ಗೆ ಗೊತ್ತಾಗದೆ ಹೋದ್ರು ಕೂಡ ಅದನ್ನ ಹೇಳ್ತಾ 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 ಅಹಂ ಬ್ರಹ್ಮಾಸ್ಮಿ ಅಂತ ಅದನ್ನ ಹೇಳ್ಕೊಳ್ತಾ ಇದರ ಒಂದು ಇದು ಗುರಿ ನಾವು ಮುಟ್ತೀವಿ ಅನ್ನೋದು ಈ ಹೇಳ್ತಾರೆ. ನಿಖಿಲಾಶ್ರುತ ಎಲ್ಲಾ ಶ್ರುತಿಗಳು ಸ್ಮೃತಿಗಳು ಕೂಡ ಎಲ್ಲವೂ ಕೂಡ ಇದನ್ನೇ ಸಾರಿ ಹೇಳ್ತಾ ಇದೆ ಇದನ್ನ ಅನ್ನೋದನ್ನ ಇವರು ಇಲ್ಲಿ ಹೇಳಿದ್ರು. ಇನ್ನು ಮುಂದಿನ ಶ್ಲೋಕವನ್ನು ನಾವು ಮುಂದಿನ 65ನೇ ಶ್ಲೋಕದಿಂದ ಮುಂದಿನ ಆಸ್ತೆ ದೇಶಿಕ ಚರಣಂ ನಿರವಧಿರಾಸ್ತೆ ತದೀಕ್ಷಣೆ ಕರುಣಾ
ಆಸ್ತೆ ಕಿಮಪಿ ತದುಕ್ತಂ ಕಿಮತಃ ಪರಮಸ್ತಿ ಜನ್ಮ ಸಾಫಲ್ಯಂ. ನೋಡಿ ಎಷ್ಟು ಚೆನ್ನಾಗಿ ಅವರು ಕರುಣೆಯಿಂದ ಹೇಳ್ತಾ ಇದ್ದಾರೆ. ಆಸ್ತೆ ದೇಶಿಕ ಚರಣಂ, ನನಗೇನಿದೆ, ನನಗೆ ಗುರುಗಳ ಒಂದು ಪಾದಾರವಿಂದಗಳಿದೆ ನನಗೆ, ಅದು ಅವನಿಗೆ ದೊಡ್ಡ ಇದು ಆಸ್ತಿಯಾಗಿ ಅವನು ಕನ್ಸಿಡರ್ ಮಾಡ್ತಾನೆ. ಆಮೇಲೆ ನಿರವಧಿ ಆಸ್ತಿ ದೀಕ್ಷಣೆ ಕರುಣ, ಆ ಗುರುಗಳು ನನ್ನ ನೋಡ್ತಾ ಇದಾರಲ್ಲ ಕರುಣೆಯಿಂದ, ಆ ಕರುಣೆಯಿಂದ ಕರ್ಣ ಕಟಾಕ್ಷ ನನಗಿದೆ, ಸಿಕ್ಕಿದೆ ನನಗೆ, ಅದಕ್ಕಿಂತ ನನಗೆ ಬೇರೆ ಯಾವುದೂ ಇಲ್ಲ. ಆಮೇಲೆ ಕಿಮಪಿತ ದುಕ್ತ, ಅವ್ರು ಏನೋ ಒಂದು ವಿಷಯ ನನಗೆ ಹೇಳಿದ್ದಾರೆ, ನೀನು ಯೋಚನೆ ಮಾಡು, ಈ ಮನಸ್ಸಲ್ಲಿ ಚಿಂತನೆ ಮಾಡು ಅಂತ ನನಗೆ ಉಪದೇಶವನ್ನು ಒಂದು ಮಾತು ಹೇಳಿದ್ದಾರೆ ಅವರು. ಇದಕ್ಕಿಂತ ನನಗೆ ಬೇರೆ ಜನ್ಮವನ್ನು ಸಾಫಲ್ಯ ಮಾಡಕ್ಕೆ ಬೇರೆ ಏನ್ ಬೇಕಾಗಿದೆ ನನಗೆ ಅಂತ ಅದನ್ನ ಗುರು ಒಂದು ಮಹಿಮೆಯನ್ನ ಹೇಳ್ಕೊಳ್ತಾ ಇದ್ದಾನೆ. ಇವಾಗ ಮೊದಲನೇ ಶ್ಲೋಕದಲ್ಲಿ ಹೇಳೋಣ. ಶ್ರೀ ಗುರು ಚರಣ ದ್ವಂದ್ವಂ ವಂದೇಹಂ ಮಹಿತ ದುಸ್ಸಹ ದ್ವಂದ್ವಂ ಭ್ರಾಂತಿ ನಿಗ್ರಹೋಪಶಾಂತಿಂ ಪಾಂಸುಮಯಂ ಯಸ್ಯ ರಚಿತ ಮಾತನುತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾ ವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.